Once again, welcome back to our classes. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 697 ಆಗುತ್ತೆ ಮತ್ತು ಡಿಸೆಂಬರ್ 2024ರ ಮೊದಲನೇ ಭಾಗದ ಪ್ರಮುಖವಾಗಿರತಕ್ಕಂತ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ವಲ್ಪ ಡಿಲೇ ಆಗಿತ್ತು, ಬಟ್ ಆದಷ್ಟು ಬೇಗ ಎಲ್ಲವನ್ನ ಕಂಪ್ಲೀಟ್ ಮಾಡತಕ್ಕಂತ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಡಿಸೆಂಬರ್ 2024 ಪಾರ್ಟ್ 1 ಇಂಪಾರ್ಟೆಂಟ್ ಆಗಿರತಕ್ಕಂತ ಕರೆಂಟ್ ಅಫೇರ್ಸ್ ಆಗುತ್ತೆ ಮತ್ತು ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿದೆ ಅಂತ ಹೇಳ್ತಾ 2023 ಆಗಿರ್ಬೋದು 2024ರ ಡಿಸೆಂಬರ್ ತಿಂಗಳವರೆಗೂ ಬಂದಿದ್ದೀವಿ ಅಲ್ವಾ. ನವೆಂಬರ್ ಅಲ್ಲಿ ಈಗ ಆಲ್ರೆಡಿ 10 ಕರೆಂಟ್ ಅಫೇರ್ಸ್ ವಿಡಿಯೋಸ್, ಒಂದು ಡೇಸ್ ಅಂಡ್ ಥೀಮ್ಸ್ ಆಯಿತು. ಒಟ್ಟಾರೆಯಾಗಿ ಜನವರಿ 2024ರಿಂದ ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ಗಳಾಗುತ್ತೆ. ಇನ್ನು ಡಿಸೆಂಬರಲ್ಲಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಾಠಗಳನ್ನು ಕೂಡ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಕರ್ನಾಟಕದ ಬಜೆಟ್ ಇದೆ, ಎಕನಾಮಿಕ್ ಸರ್ವೆ ಇದೆ, ಭಾರತದ ಬಜೆಟ್ ಇದೆ, ಮತ್ತೊಂದು ಬಜೆಟ್ಗಳು ಕೂಡ ಇನ್ನೇನು ಆರಂಭ ಆಗ್ತವೆ. ಜೊತೆಗೆ ಕಂಪ್ಯೂಟರ್ ವಿಡಿಯೋಸ್ ಕೂಡ ಇದ್ದಾವೆ, GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಕೂಡ ಇದ್ದಾವೆ. ಈ ಎಲ್ಲ ವಿಡಿಯೋಗಳು ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂತಹ ಒಂದು ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಗಳಾಗ್ತವೆ ಅಂತ ಹೇಳ್ತಾ, ಈ ಎಲ್ಲ ಎಫರ್ಟ್ಗೆ ನಿಮ್ಮ ಬೆಂಬಲವೂ ಕೂಡ ಅತ್ಯಗತ್ಯವಾಗುತ್ತೆ. ಇಲ್ಲಿ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೂ ಕೂಡ ನೀವು ಬೆಂಬಲವನ್ನು ನೀಡ್ತೀರಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈಗ ನೇರವಾಗಿ ಡಿಸೆಂಬರ್ 2024 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಏನಿದೆ? ಓಕೆ, ನವೆಂಬರ್ 2024ರಲ್ಲಿ GST, ಹೀಗೆ ನವೆಂಬರ್ ತಿಂಗಳ GST ಡೇಟಾ ಹೊರಬಂದಿದೆ. ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ನವೆಂಬರ್ ಅಲ್ಲಿ ಎಷ್ಟು GST ಕಲೆಕ್ಷನ್ ಆಗಿತ್ತು ಅದರ ಡೀಟೇಲ್ಸ್ ಈಗ ಹೊರಬಂದಿದೆ. ಹಾಗಾದ್ರೆ ನವೆಂಬರ್ 2024ರಲ್ಲಿ GST ಸಂಗ್ರಹವು 8.5% ಏರಿಕೆಯೊಂದಿಗೆ ಒಟ್ಟಾರೆಯಾಗಿ 1.282 ಲಕ್ಷ ಕೋಟಿಗಳಷ್ಟು ಕಲೆಕ್ಷನ್ ಆಗಿದೆ GST. ಎಕ್ಸಾಮ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ಒಂದು ನವೆಂಬರ್ 2024ರಲ್ಲಿ ಒಟ್ಟು ಕಲೆಕ್ಷನ್ ಆಗಿರ್ತಕ್ಕಂತಹ GST ಎಷ್ಟು ಅಂದ್ರೆ 1.82 ಲಕ್ಷ ಕೋಟಿಗಳು. ಹಾಗಾದ್ರೆ ಕಳೆದ ವರ್ಷ ಅಂದ್ರೆ ಇದೇ ನವೆಂಬರ್ 2023ರಲ್ಲಿ ಎಷ್ಟು ಕಲೆಕ್ಷನ್ ಆಗಿತ್ತು ಅದರ 8.5% ಅಷ್ಟು ಏರಿಕೆಯಾಗಿದೆ. ಅದೆಷ್ಟು ಅಂತ ಮುಂದೆ ನೋಡೋಣ. ನವೆಂಬರ್ 2023ರಲ್ಲಿ ಎಷ್ಟು ಅಂತ. ಈ 24ರಲ್ಲಿ 1.282 ಲಕ್ಷ ಕೋಟಿ ಅನ್ನೋದನ್ನ ನೆನ್ಪಿಡ್ಬೇಕು. ಜೊತೆಗೆ GSTಯನ್ನ ಯಾವ ಒಂದು ಸಂವಿಧಾನದ ತಿದ್ದುಪಡಿಯೊಂದಿಗೆ ತಂದ್ರು, ಯಾವಾಗ ತಂದ್ರು, GST ಕೌನ್ಸಿಲ್ ಅಂದ್ರೇನು, ಯಾವ ಆರ್ಟಿಕಲ್ಲು, GSTಯಲ್ಲಿ ಎಷ್ಟು ಸ್ಲ್ಯಾಬ್ಗಳಿರ್ತವೆ, ಸೊ ಹೀಗೆ ಕೆಲವೊಂದು ವಿಚಾರಗಳು ನಮಗೆ ಪ್ರಮುಖವಾಗ್ತಾ ಹೋಗ್ತವೆ. ಅವೆಲ್ಲವನ್ನು ಕೂಡ ರೀಕ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ಆಗುತ್ತೆ. GST ಕಲೆಕ್ಷನ್ ರೈಸಸ್ 8.5% ಟು ದ 1.82 lakh crore ಇನ್ ನವೆಂಬರ್ 2024 ಅಂತ. GST ಸಂಗ್ರಹ 8.5% ಏರಿಕೆಯಾಗಿದೆ. ನವೆಂಬರ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಸಂಗ್ರಹವು 8.5% ಏರಿಕೆಯಾಗಿದ್ದು 8.5% ಅನ್ನೋದನ್ನ ನೆನ್ಪಿಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಒಟ್ಟು 1.82 ಲಕ್ಷ ಕೋಟಿಗಳಷ್ಟು ಸಂಗ್ರಹವಾಗಿದೆ ನವೆಂಬರ್ 2024. ಈ ಪೈಕಿ ಅಂದ್ರೆ 1.82 ಲಕ್ಷ ಕೋಟಿಗಳ ಪೈಕಿ ಮತ್ತೆ ಅಲ್ಲಿ ನಾವು ಏನ್ ಹೇಳ್ತಾ ಹೋಗ್ತೀವಿ ಅಂದ್ರೆ, ಒಂದು CGST, ಮತ್ತೊಂದು SGST ಅಥವಾ ಇದನ್ನ UTGST ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು IGST ಅಂತ ಇದೆ, ಮತ್ತೊಂದು ಸೆಸ್ ಇದೆ. ಹೀಗೆ 4 ವಿಭಾಗಗಳಿರುತ್ತೆ ಒಟ್ಟು GST ಕಲೆಕ್ಷನ್ ಅಲ್ಲಿ. ಮೊದಲನೇದು ಸೆಂಟ್ರಲ್ GST ಅಂದ್ರೆ ಕೇಂದ್ರ ಸರ್ಕಾರದ GST ಆಗುತ್ತೆ, ಅದು ಎಷ್ಟು ಕಲೆಕ್ಷನ್ ಆಗಿದೆ. ಇನ್ನೊಂದು ಸ್ಟೇಟ್ GST ಎಷ್ಟು ಕಲೆಕ್ಷನ್ ಆಗಿದೆ, ಮತ್ತೊಂದು ಇಂಟಿಗ್ರೇಟೆಡ್ GST ಹಾಗೂ ಸೆಸ್ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನ ಒಂದ್ಸಲ ನೋಟ್ ಮಾಡ್ಕೊಳ್ಳೋಣ. ಈ ಪೈಕಿ ಕೇಂದ್ರೀಯ GST ಸಂಗ್ರಹ 34,141 ಕೋಟಿ ರೂಪಾಯಿಗಳು ಹಾಗೂ ರಾಜ್ಯ GST 43,047 ಕೋಟಿ ರೂಪಾಯಿಗಳು ಮತ್ತು ಇಂಟಿಗ್ರೇಟೆಡ್ GST 91,828 ಕೋಟಿ ರೂಪಾಯಿಗಳು ಹಾಗೂ ಸೆಸ್ 13,253 ಕೋಟಿ ರೂಪಾಯಿಗಳು. ಇಲ್ಲಿ ಡಿವೈಡ್ ಮಾಡಿ ಏನು ಕೇಳಲ್ಲ, ಎಷ್ಟು CGST ಆಗಿತ್ತು, ಎಷ್ಟು IGST ಆಯಿತು ಅಂತ ಕೇಳಲ್ಲ. ಬದಲಾಗಿ ಈ ಒಂದು ನಂಬರ್ಗಳಿಗೆ ನಾವು ಒತ್ತು ಕೊಟ್ಟಾಗ ನಮ್ಮ ಮನಸ್ಸಿನಲ್ಲಿ ಓಹೋ ಈ ರೀತಿಯ 3 ರೀತಿಯ GSTಗಳಿದಾವೆ ಅನ್ನೋದು ಮನನ ಮಾಡ್ಕೊಳ್ತೀವಿ ಅನ್ನೋದಂಗೆ ಅರ್ಥ ಅಷ್ಟೇ.
ಈ ನಂಬರ್ ಹೇಳಿದಾಗ ನಿಮಗೆ ಮೂರು ರೀತಿಯ GST ಇದಾವೆ ಪ್ಲಸ್ ಒಂದು ಸೆಸ್ ಇದೆ ಅನ್ನೋದು ಗಮನದಲ್ಲಿರಲಿ ಎನ್ನುವ ಉದ್ದೇಶಕ್ಕೆ ಒತ್ತು ಕೊಟ್ಟು ಈ ನಂಬರ್ಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಈ ನಂಬರ್ಗಳನ್ನ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಬಟ್ 1.82 lakh crore ಕೇಳ್ಬೋದು, 8.5% ಕೇಳ್ಬೋದು, ಅಥವಾ ಎಷ್ಟು ರೀತಿಯ GSTಗಳು ಇದಾವೆ ಅಂತ ಕೇಳ್ಬೋದು. ಅದು ಅವುಗಳ ವಿಸ್ತೃತ ರೂಪವೇನೋ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ. IGST ಅಂದ್ರೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಲ್ವಾ. ಈಗ ತಮಿಳುನಾಡಿನಲ್ಲಿ ತಯಾರಾಗ್ತಕ್ಕಂತಹ ಒಂದು ವಸ್ತು ನಮ್ಮ ಕರ್ನಾಟಕಕ್ಕೆ ಬಂದು ಬಾರ್ಡರ್ ಅನ್ನು ದಾಟಿ ಕರ್ನಾಟಕಕ್ಕೆ ಬಂದಾಗ ಅದು ಇಲ್ಲಿ ಮಾರಾಟವಾದ್ರೆ ಯಾರು ಸೆಸ್ ಹಾಕ್ಬೇಕು, ಯಾರು ಅದಕ್ಕೆ GST ಕಲೆಕ್ಷನ್ ಮಾಡಬೇಕು, ಯಾರಿಗೆ ಹೋಗುತ್ತೆ ಅದು ಅಮೌಂಟ್ ಅಂತಕ್ಕಂಥದ್ದು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಅದು ಬೇರೆ ವಿಚಾರ, ಮತ್ತೆ ಹೇಳ್ತಾ ಹೋದ್ರೆ ಎಕನಾಮಿಕ್ಸ್ ಕ್ಲಾಸ್ ಆಗುತ್ತೆ. ಒಟ್ಟಾರೆಯಾಗಿ GST 1.82 lakh crore ಸಂಗ್ರಹವಾಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಕಳೆದ ವರ್ಷದ ನವೆಂಬರ್ ಅಲ್ಲಿ ಎಷ್ಟು ಕಲೆಕ್ಷನ್ ಆಗಿತ್ತು ಅಂತ ಒಂದು ಪಾಯಿಂಟ್ ಅನ್ನ ನೋಡ್ಕೊಂಡ್ಬಿಡೋಣ. ಕಳೆದ ವರ್ಷ ನವೆಂಬರ್ ಅಲ್ಲಿ 1.68 lakh crore ಆಗಿತ್ತು. ಈ ವರ್ಷ 1.82 lakh crore ಕಲೆಕ್ಷನ್ ಆಗಿದೆ. ಸರಿನಾ? ಒಟ್ಟಾರೆಯಾಗಿ ಕಳೆದ ವರ್ಷ 1.68 lakh crore ಟು 1.82 lakh crore ವಿತ್ 8.5% ಗ್ರೋತ್ ಅನ್ನೋದನ್ನ ತಿಳ್ಕೊಳ್ತಾ ಮತ್ತೆ ಅವುಗಳ ಬೈಫರ್ಕೇಶನ್ ಎಷ್ಟೆಷ್ಟಾಯಿತು ಅನ್ನೋದನ್ನು ಕೂಡ ನೋಡಿದ್ವಿ. ಮತ್ತು ಇನ್ನೂ ಒಂದು ನೋಡೋದಾದ್ರೆ ಆ ಮ್ಯಾಪ್ ಅನ್ನು ನಾವು ಬಾರ್ ಚಾರ್ಟ್ ಅಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಅತಿ ಹೆಚ್ಚು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು 2.10 lakh crore ಇಡೀ GST ಜಾರಿಯಾದಾಗಿನಿಂದ ಯಾವ ವರ್ಷದ ಯಾವ ತಿಂಗಳಲ್ಲಿ ಅತಿ ಹೆಚ್ಚು GST ಕಲೆಕ್ಷನ್ ಆಗಿದೆ ಅಂದ್ರೆ ಇದೇ 2024ರ ಏಪ್ರಿಲ್ ತಿಂಗಳ GST ಏನಿದೆ ಅದು ಅತಿ ಹೆಚ್ಚು ಅಂದ್ರೆ 2.10 lakh crore ಅತಿ ಹೆಚ್ಚು. ಅದನ್ನ ಬಿಟ್ಟರೆ ಇನ್ನು ದಾಖಲೆ ಯಾವುದೂ ಇಲ್ಲ ಅನ್ನಂಗೆ. ಎರಡನೇ ಅತಿ ಹೆಚ್ಚು ಕಳೆದ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ 1.87 lakh crore ಆಗಿತ್ತು. ಇದು ಎರಡನೇ ಸ್ಥಾನದಲ್ಲಿದೆ. ಮತ್ತು ರಾಜ್ಯಗಳು ಅಂತ ಬಂದಾಗ ಯಾವಾಗಲೂ ಅತಿ ಹೆಚ್ಚು GSTಯನ್ನು ಕಲೆಕ್ಷನ್ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ನಂಬರ್ 1 ಇದೆ, 29,948 ಕೋಟಿ. ಕರ್ನಾಟಕ ಯಾವಾಗಲೂ ಎರಡನೇ ಸ್ಥಾನವನ್ನು ಮೇಂಟೈನ್ ಮಾಡ್ತಾ ಇದೆ, 13,722 ಕೋಟಿ. ಸೊ ಇವೆರಡು ರಾಜ್ಯಗಳನ್ನಾದರೂ ನೆನ್ಪಿಡೋಣ. ಓಕೆ, ಸರಿ. ಇನ್ನು ಕ್ಲಾಸ್ ನಂಬರ್ 684 ನವೆಂಬರ್ 2024 ಪಾರ್ಟ್ 1 ನಲ್ಲಿ ಮೊದಲನೇ ಪ್ರಶ್ನೆಯಲ್ಲೇ ಹೇಳಿದ್ದೆ ನಾನು. ಅಕ್ಟೋಬರ್ 2024ರಲ್ಲಿ ಎರಡನೇ ಅತಿ ಹೆಚ್ಚು GST ಸಂಗ್ರಹವಾಗಿದೆ ಜಾರಿಯಾದಾಗಿನಿಂದ ಅಂತ ಕೂಡ ಹೇಳಿದ್ವಿ. ಸೆಕೆಂಡ್ ಹೈಯೆಸ್ಟ್ GST ಕಲೆಕ್ಷನ್ ಡ್ರಿವನ್ ಬೈ ದ ಡೊಮೆಸ್ಟಿಕ್ ಸೇಲ್ಸ್ ಇನ್ ಅಕ್ಟೋಬರ್ 2024 ಅಂತ ಹೇಳಿದ್ವಿ. ಎಷ್ಟು ಕಲೆಕ್ಷನ್ ಆಗಿತ್ತು? 1.87 lakh. ಹಾಗಾದ್ರೆ ಹೈಯೆಸ್ಟ್ ಯಾವಾಗ ಕಲೆಕ್ಷನ್ ಆಗಿತ್ತು ಅನ್ನೋದು ಕುತೂಹಲ ಇರುತ್ತಲ್ವ. ಅದಕ್ಕೂ ಕೂಡ ನಾವು 2024 ಮೇ ತಿಂಗಳ ಪಾರ್ಟ್ 1 ಫಸ್ಟ್ ಕ್ವಶನ್ ಯಾವಾಗಲೂ ನಾನು ಆ ತಿಂಗಳ ಫಸ್ಟ್ ಕ್ವಶನ್ GST ಸಂಗ್ರಹದ ಬಗ್ಗೆನೇ ಹೇಳ್ತಾ ಹೋಗ್ತೀನಿ. ಏಪ್ರಿಲ್ 2024 ದಾಖಲೆಯ 2.10 ಲಕ್ಷ ಕೋಟಿ ರೂಪಾಯಿಗಳ ಹೈಯೆಸ್ಟ್ ಎವರ್ GST ಕಲೆಕ್ಷನ್ ಇನ್ 2024 ಏಪ್ರಿಲ್ GST ಕಲೆಕ್ಷನ್ ಆಗುತ್ತೆ. ಅದು ನೋಡಿದ್ವಿ GST ಸಂಗ್ರಹ ಹೊಸ ಮೈಲಿಗಲ್ಲು 2.10 ಲಕ್ಷ ಕೋಟಿಗಳ ಸಂಗ್ರಹವಾಗಿದೆ, ದಾಖಲೆಯನ್ನು ಬರೆದಿದೆ ಅಂತ ಕೂಡ ನೋಡಿದ್ವಿ. ಇಷ್ಟು ನಾವು ಮೇ 2024 ಪಾರ್ಟ್ 1 ನಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ, ಅದು ಬೇರೆ ವಿಚಾರ. ಬಟ್ ಇನ್ನಷ್ಟು ತಿಳ್ಕೊಳ್ಳೋದಾದ್ರೆ GSTಯನ್ನು ತಂದಿರತಕ್ಕಂಥದ್ದು ಭಾರತೀಯ ಸಂವಿಧಾನದ 101ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮತ್ತು 122ನೇ ಬಿಲ್ ನಂಬರ್ ಮಸೂದೆ ಕಾಯ್ದೆ. ಮಸೂದೆಯು ಕಾಯ್ದೆಯಾಗುವ ಮಧ್ಯೆ ಒಂದಷ್ಟು ಪ್ರೋಸೆಸ್ ಇದೆ. ಹಾಗಾದ್ರೆ ಬಿಲ್ ನಂಬರ್ ಅಥವಾ ಮಸೂದೆ ನಂಬರ್ 122 ಆದ್ರೆ ಕಾಯ್ದೆ ತಿದ್ದುಪಡಿ ಆಗಿದೆ ಅಲ್ವಾ, ಅದು 101ನೇ ಸಂವಿಧಾನ ತಿದ್ದುಪಡಿ. ಎರಡನ್ನೂ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದರೆ GSTಗೆ ಸಂಬಂಧಿಸಿರ್ತಕ್ಕಂಥ ಬಿಲ್ ನಂಬರ್ 122, GSTಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 101st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2016. ಸರಿ. ಇನ್ನು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್ ಅಥವಾ GST ಕೌನ್ಸಿಲ್ ಅಥವಾ GST ಮಂಡಳಿ ಅಂತಿದೆ. ಆ ಮಂಡಳಿಯನ್ನ ರಾಷ್ಟ್ರಪತಿಗಳಿಂದ ಸ್ಥಾಪಿತವಾಗಿರ್ತಕ್ಕಂಥ ಒಂದು ವೇದಿಕೆಯಾಗಿದ್ದು ಆರ್ಟಿಕಲ್ 279A ಸೇರಿಸುವ ಮೂಲಕ GST ಕೌನ್ಸಿಲ್ ಎನ್ನುವ ಒಂದು ಮಂಡಳಿಯನ್ನ ಸ್ಥಾಪಿಸಬೇಕು. ಆ ಮಂಡಳಿಯಲ್ಲಿ ವಿವಿಧ ರಾಜ್ಯಗಳ ಹಣಕಾಸು ಸಚಿವರು, ಮುಖ್ಯಮಂತ್ರಿಗಳು, ಒಂದಷ್ಟು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಅದರ ಅಧ್ಯಕ್ಷರಾಗಿ ಹಣಕಾಸು ಸಚಿವರು ಇರ್ತಾರೆ. ಈಗ ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸು ಸಚಿವರಾಗಿದ್ದಾರೆ ಅನ್ನೋದನ್ನ ಮತ್ತೊಂದು ವಿಚಾರವನ್ನು ತಿಳ್ಕೊಳ್ತಾ, ಈಗ CGST, ಸ್ಟೇಟ್ GST ಅಥವಾ SGST, ಇಂಟಿಗ್ರೇಟೆಡ್ GST ಅಂದ್ರೆ ಏನು ಅಂತ ಒಂದು ಎಕ್ಸಾಂಪಲ್ಗಳ ಮುಖಾಂತರ ಕೂಡ ಕೊಟ್ಟಿದ್ದೀನಿ. ನಿಧಾನವಾಗಿ ನೀವೇ ನೋಟ್ ಮಾಡ್ಕೊಳ್ಳಿ, ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಹೇಳ್ತಾ, ಹಾಗೂ 4 ರೀತಿಯ ಸ್ಲಾಬ್ಗಳಿದಾವೆ. 0% ಅನ್ನು ಕನ್ಸಿಡರ್ ಮಾಡಿದ್ರೆ 5 ರೀತಿ ಆಗುತ್ತೆ. 0% ಅಲ್ಲಿ ಯಾವ್ಯಾವ ಫುಡ್, ಯಾವ್ಯಾವ
ಐಟಮ್ಸ್ ಬರ್ತವೆ. 5% ಅಲ್ಲಿ ಯಾವುದಿದೆ, 12%, 18% ಆ್ಯಂಡ್ 28%. ಸೊ ಇಷ್ಟು GST ಬಗ್ಗೆ ಆಯಿತು. ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ, ನೆನಪಿರಲಿ ಅನ್ನೋ ಉದ್ದೇಶಕ್ಕೆ ಅಂತ ಹೇಳ್ತಾ ಈಗ ಮತ್ತೊಮ್ಮೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2, ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್. ಹಾಗಾದರೆ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ನ ಏನು ಫೈನಲ್ ಮುಗಿದಿದೆ. ಆ ಫೈನಲಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ನೋಡೋಣ ಒಂದು ಕಡೆ. ಅದಕ್ಕಿಂತ ಮುಂಚೆ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆಗಳು ಬಹಳ ಸಲ ಬಂದಿದ್ದಾವೆ. ಸೈಯದ್ ಮೋದಿ ಇಂಟರ್ನ್ಯಾಷನಲ್ PV ಸಿಂಧು, ಲಕ್ಷ್ಯ ಸೇನ್, ತ್ರಿಸಾ ಮತ್ತು ಗಾಯತ್ರಿ ಜೋಡಿ ಭಾರತದ 2024ರ ಬ್ಯಾಡ್ಮಿಂಟನ್ ಪ್ರಶಸ್ತಿ ಬರವನ್ನ ನೀಗಿಸಿದೆ. ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಸಿಂಧು, ಲಕ್ಷ್ಯ ಸೇನ್, ತ್ರಿಸಾ, ಗಾಯತ್ರಿ ಪೇರ್ ಅಂಡ್ ಇಂಡಿಯಾಸ್ 2024 ಟೈಟಲ್ ಡ್ರಾಟ್ ಅಂತ. ಹಾಗಾದ್ರೆ ಏನಿದೆ ನೋಡ್ತಾ ಹೋಗೋಣ. ತ್ರಿಸಾ ಮತ್ತು ಗಾಯತ್ರಿ ಜೋಡಿ ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಕಿರೀಟವನ್ನು ಪಡೆಯುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಭಾರತದ ಬ್ಯಾಡ್ಮಿಂಟನ್ ಜೋಡಿ ಒಂದು ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ಕೀರ್ತಿಗೆ ಭಾಜನರಾಗಿದ್ದಾರೆ. ತ್ರಿಸಾ ಜೊಲ್ಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರು ಒಂದ್ ಕಡೆ. ಇನ್ನೊಂದು ಕಡೆ ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕಿರೀಟ ಗೆಲ್ಲುವುದರೊಂದಿಗೆ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ PV ಸಿಂಧು ದೀರ್ಘಕಾಲದ ಪ್ರಶಸ್ತಿ ಭರವನ್ನ ನೀಗಿಸಿದರೆ. ಭಾನುವಾರ ನಡೆದ ಸಿಂಗಲ್ಸ್ ವಿಭಾಗದಲ್ಲಿ ಫೈನಲ್ ಪಂದ್ಯದಲ್ಲಿ 29 ವರ್ಷದ ಮಾಜಿ ವಿಶ್ವ ಚಾಂಪಿಯನ್ಸ್ PV ಸಿಂಧು 21-14, 21-16 ನೇರ ಗೇಮ್ಗಳಿಂದ ಚೀನಾದ ಹೂ ಲುಯಿ ಯು ವಿರುದ್ಧ ಗೆದ್ದು ಬೇಗಿದ್ರು. ಈ ಮೂಲಕ 3ನೇ ಬಾರಿಗೆ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರು. ಒಂದ್ ಕಡೆ ಬರ್ಕೊಂಡ್ಬಿಡೋಣ. ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬ್ಯಾಡ್ಮಿಂಟನ್ ಕ್ರೀಡೆಗೆ. ಇದರಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ, ಅದೇ ರೀತಿಯಾಗಿ ಮಹಿಳೆಯರ ಡಬಲ್ಸ್ ಪ್ರಶಸ್ತಿ ಕೂಡ ಫೈನಲ್ ನಡೆದಿದೆ ಒಂದ್ ಕಡೆ. ಇನ್ನು ಪುರುಷರ ವಿಭಾಗ ಅಂತ ಬಂದಾಗ ಪುರುಷರ ಸಿಂಗಲ್ಸ್ ಪ್ರಶಸ್ತಿ, ಪುರುಷರ ಡಬಲ್ಸ್ ಪ್ರಶಸ್ತಿ, ಮತ್ತೊಂದು ಕೊನೆಗೆ ಮಿಕ್ಸೆಡ್ ಡಬಲ್ಸ್ ಪ್ರಶಸ್ತಿ ಇರುತ್ತೆ. ಜನರಲ್ ಆಗಿ ಯಾವುದೇ ಒಂದು ಟೂರ್ನಮೆಂಟ್, ಯಾವುದೇ ಒಂದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮು, ಬ್ಯಾಡ್ಮಿಂಟನ್, ಇನ್ನೊಂದು ಯಾವುದೇ ಸ್ಪೋರ್ಟ್ಸ್ ತೆಗೆದುಕೊಂಡ್ರು ಈ ರೀತಿಯ ಒಂದು ವಿವಿಧ ಪಂದ್ಯಾವಳಿಗಳನ್ನ ಕಾಣ್ತೀವಿ. ಓಕೆ, ಈಗ ಮಹಿಳೆಯರ ಸಿಂಗಲ್ಸ್ ಅಲ್ಲಿ PV ಸಿಂಧು ಅವರು ಗೆದ್ದಿದ್ದಾರೆ, PV ಸಿಂಧು. ಅದೇ ರೀತಿಯಾಗಿ ಪುರುಷರ ವಿಭಾಗದಲ್ಲಿ ನಮ್ಮ ಭಾರತದ ಲಕ್ಷ್ಯ ಸೇನ್ ಗೆದ್ದಿದ್ದಾರೆ. ಲಕ್ಷ್ಯ ಸೇನ್ ಭಾರತದ ಬ್ಯಾಡ್ಮಿಂಟನ್ ತಾರೆ. ಅದೇ ರೀತಿಯಾಗಿ ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ತ್ರಿಸಾ ಜೊಲ್ಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರು ಗೆದ್ದಿದ್ದಾರೆ, ಭಾರತೀಯರೇ. ಆದರೆ ಪುರುಷರ ಡಬಲ್ಸ್ ವಿಭಾಗದಲ್ಲಿ ನಮ್ಮ ಭಾರತೀಯರು ಫೈನಲ್ಗೆ ಹೋಗಿ ಸೋತಿದ್ದಾರೆ. ಅದೇ ರೀತಿಯಾಗಿ ಮಿಕ್ಸೆಡ್ ಡಬಲ್ಸ್ ಅಲ್ಲೂ ಕೂಡ ಭಾರತೀಯರು ಫೈನಲ್ ಅಲ್ಲಿ ಸೋತಿದ್ದಾರೆ. ಹಾಗಾದ್ರೆ ಭಾರತೀಯರು ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಕಿರೀಟದಲ್ಲಿ 3 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಒಂದು PV ಸಿಂಧು ಅವರು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ, ಮತ್ತು PV ಸಿಂಧು ಅವರಿಗೆ ಇದು 3ನೇ ಬಾರಿಗೆ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಟ್ರೋಫಿ. ಕಳೆದ ಬಾರಿ 2017 ಮತ್ತು 2022ರಲ್ಲಿ ಗೆದ್ದಿದ್ದಂತಹ PV ಸಿಂಧು ಅವರು ಮತ್ತೊಮ್ಮೆ 2024ರಲ್ಲಿ ಗೆದ್ದಂತಾಯಿತು. ಇನ್ನು ಲಕ್ಷ್ಯ ಸೇನ್ ಅವರು ಕೂಡ ಗೆದ್ದಿದ್ದಾರೆ, ಗಮನಿಸಬೇಕು. ಇನ್ನು ಭಾರತದ ಜೋಡಿ ಡಬಲ್ಸ್ ಅಲ್ಲಿ ಸೋತಿದ್ದಾರೆ ಫೈನಲ್ ಅಲ್ಲಿ. ಮಿಕ್ಸೆಡ್ ಡಬಲ್ಸ್ ಅಲ್ಲಿ ಕೂಡ ಭಾರತದ ಜೋಡಿ ಸೋತಿದ್ದಾರೆ. ಇಷ್ಟು. ಹಾಗಾದ್ರೆ ಒಟ್ಟಾರೆಯಾಗಿ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಇಟ್ ಇಸ್ ಎ ಬ್ಯಾಡ್ಮಿಂಟನ್ ಟ್ರೋಫಿ ಆಗುತ್ತೆ. 2009ರಲ್ಲಿ ಸ್ಥಾಪನೆ ಆಗಿತ್ತು. 12ನೇ ಎಡಿಷನ್ ಈಗ ಆರಂಭವಾಗ್ತಾ ಇದೆ. ಲಕ್ನೋದಲ್ಲಿ ನಡೆದಿತ್ತು ಇತ್ತೀಚೆಗೆ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಟ್ರೋಫಿ ಅನ್ನೋದನ್ನ ಇನ್ನೊಂದು ಕಡೆ ನೆನ್ಪಿಡಿ. ಹಾಗೂ ಪುರುಷರ ವಿಭಾಗದಲ್ಲಿ ಲಕ್ಷ್ಯ ಸೇನ್ ಗೆದ್ರೆ, ಮಹಿಳೆಯರ ವಿಭಾಗದಲ್ಲಿ PV ಸಿಂಧು ಅವರು ಗೆದ್ರು. ಚಾಂಪಿಯನ್ಸ್ ಆಗಿ ಡಬಲ್ಸ್ ಅಲ್ಲಿ ತ್ರಿಸಾ ಜೊಲ್ಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರು ಗೆದ್ರು. ಈ ವರ್ಷದ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಟ್ರೋಫಿ ಸೊ ನೋಡ್ಬೋದು. ಎಲ್ಲಿ ನಡೀತು ಅಂತ ಕೇಳಿದ್ರೆ ಲಕ್ನೋದ ಸ್ಟೇಡಿಯಂ ಅಲ್ಲಿ ನಡೆದಿತ್ತು. ಸೈಯದ್ ಮೋದಿ ಇಂಡಿಯಾ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2024. PV ಸಿಂಧು ಇನ್ ವಿಮೆನ್ಸ್ ಸಿಂಗಲ್ಸ್ ಅಂಡ್ ಲಕ್ಷ್ಯ ಸೇನ್ ಇನ್ ಮೆನ್ ಸಿಂಗಲ್ಸ್ ಕ್ಲಿಂಚಸ್ ದ ಟೈಟಲ್, ಸಿಂಗಲ್ ಟೈಟಲ್ಸ್. ಇನ್ನು 3ನೇ ಪ್ರಶ್ನೆ, ಜೈಶಾರ್ ಅವರು ICC ಅತ್ಯಂತ ಕಿರಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಜೈಶಾ ಟೇಕ್ಸ್ ಓವರ್ ಎಸ್ ಯಂಗೆಸ್ಟ್ ಎವರ್ ICC ಚೇರ್ಮನ್. ICC ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಆಗುತ್ತೆ. ಇದಕ್ಕೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅವರು ಅಫಿಲಿಯೇಟ್ ಆಗಿರ್ತಾರೆ. ಅದೇ ರೀತಿಯಾಗಿ ವಿವಿಧ ದೇಶಗಳ ಕ್ರಿಕೆಟ್ ಮಂಡಳಿಗಳು ಏನಿದಾವೆ, ನಮ್ಮ ದೇಶದ BCCI ಕೂಡ ICCಗೆ ಅಫಿಲಿಯೇಟ್ ಆಗಿರುತ್ತೆ. ಜೊತೆಗೆ ACC ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೂ ಕೂಡ ಅಸೋಸಿಯೇಟ್ ಆಗಿರುತ್ತೆ ಅಥವಾ ಅಫಿಲಿಯೇಟ್ ಆಗಿರುತ್ತೆ. ಹೀಗೆ ICC, ACC, BCCI. ICC ಅಂತಾರಾಷ್ಟ್ರೀಯ ಮಟ್ಟದಲ್ಲಿ,
ನಮ್ಮ ಏಷ್ಯಾ ಖಂಡದಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ACC ಮತ್ತು ಭಾರತ ದೇಶದಲ್ಲಿ BCCI ಇದೆ. BCCIನ ಕಾರ್ಯದರ್ಶಿಗಳಾಗಿದ್ದ ಜೈ ಶಾ ರವರು, ಅಮಿತ್ ಶಾ ರವರ ಮಗ ಜೈ ಶಾ ರವರು BCCಯ ಕಾರ್ಯದರ್ಶಿ ಹುದ್ದೆಯಿಂದ ACCಯ ಚೇರ್ಮನ್ ಕೂಡ ಆಗಿದ್ದಾರೆ. ಜೊತೆಗೆ ಅವಿರೋಧವಾಗಿ ICCಯ ಚೇರ್ಮನ್ಶಿಪ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರೀಗ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದ್ದಾರೆ. ಸಿಂಪಲ್ ಆಗಿ ಇನ್ನೊಮ್ಮೆ ಹೇಳ್ತೀನಿ, ನಮ್ಮ BCCIನ ಕಾರ್ಯದರ್ಶಿ ಯಾರು? ಅಮಿತ್ ಶಾ ಅವರ ಮಗ ಜೈ ಶಾ. BCCIನ ಕಾರ್ಯದರ್ಶಿ ಅವರು ಯಾವ ಒಂದು ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ? ICCಯ ಅಧ್ಯಕ್ಷರಾಗಿದ್ದಾರೆ. ACC ಅಧ್ಯಕ್ಷರಾಗಿಯೂ ಕೂಡ ಮುಂದುವರಿತಾ ಇದ್ದಾರೆ. ಇದನ್ನು ಗಮನಿಸಬೇಕು. ಅಧಿಕಾರ ಸ್ವೀಕಾರ, ಚಾಂಪಿಯನ್ಸ್ ಟ್ರೋಫಿ ಸುಗಮವಾಗಿ ನಡೆಸುವ ಸವಾಲು, ICC ಚುಕ್ಕಾಣಿ ಹಿಡಿದ ಜೈ ಶಾ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCIನ ನಿರ್ಗಮಿತ ಕಾರ್ಯದರ್ಶಿ ಜೈ ಶಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಭಾನುವಾರ ಅಧಿಕಾರವನ್ನು ವಹಿಸಿಕೊಂಡರು. ಚಾಂಪಿಯನ್ಸ್ ಟ್ರೋಫಿ ಸುತ್ತ ಕವಿದಿರುವ ಗೊಂದಲಗಳನ್ನು ಪರಿಹರಿಸುವುದು ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ನ ಸೇರ್ಪಡೆ ಅವರ ಮುಂದಿರ್ತಕ್ಕಂಥ ಪ್ರಮುಖ ಗುರಿಗಳಾಗಿದ್ದಾವೆ. 36 ವರ್ಷದ ವಯಸ್ಸಿನ ಇವರು 5 ವರ್ಷ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಕಾರ್ಯದರ್ಶಿಯಾಗಿದ್ದರು. ICC ಅಧ್ಯಕ್ಷ ಹುದ್ದೆಗೇರಿದ ಭಾರತದ ಐದನೆಯ ವ್ಯಕ್ತಿ ಆಗ್ತಾರೆ ICC ಚುಕ್ಕಾಣಿ ಹಿಡಿದಂಥವ್ರು. ಅಂದ್ರೆ ಭಾರತೀಯರು ಈಗ ಆಲ್ರೆಡಿ 4 ICC ಚುಕ್ಕಾಣಿ ಹಿಡಿದಂಥವರೇ ಆಗ್ತಾರೆ. ಮತ್ತು ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಕೂಡ ICC ಅಧ್ಯಕ್ಷರಾಗಿರ್ತಕ್ಕಂಥವ್ರು ಒಂದ್ ಕಡೆ. ಇನ್ನು ಇವರು ಯಾರನ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯೂಜಿಲೆಂಡ್ನ ಗ್ರೆಗ್ ಬಾರ್ಕ್ಲೇರ್ ಅವರ ಅಧಿಕಾರದಿಂದ ಅವರೇನು ನಿರ್ಗಮಿಸ್ತಾ ಇದ್ದಾರೆ, ಅವರ ಸ್ಥಾನಕ್ಕೆ ಜೈ ಶಾ ಅವರು ಬರ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಶಾ ಅವರಿಗಿಂತಲೂ ಮುಂದೆ ಉದ್ಯಮಿ ದಿವಂಗತ ಜಗನ್ಮೋಹನ್ ದಾಲ್ಮಿಯಾ ಒಬ್ಬರು, ರಾಜಕಾರಣಿ ಮತ್ತು NCPಯ ಮುಖ್ಯಸ್ಥರು ಶರದ್ ಪವಾರ್ ಅವರು 2ನೇರವರು, ವಕೀಲ ಶಶಾಂಕ್ ಮನೋಹರ್ 3ನೇರವರು ಮತ್ತು ಉದ್ಯಮಿ N ಶ್ರೀನಿವಾಸನ್ ಅವರು 4ನೇರವರಾಗಿದ್ರು. ICC ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಭಾರತೀಯರಲ್ಲಿ ಈಗ 5ನೇರವರಾಗಿ ಮತ್ತು ಅತ್ಯಂತ ಚಿಕ್ಕವರು, ಅತ್ಯಂತ ಕಿರಿಯರವರಾಗಿ ಜೈ ಶಾ ಅವರು ಇವತ್ತು ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. 22 ಸೆಪ್ಟೆಂಬರ್ 1988ರಂದು ಜನಿಸಿದ ಜೈ ಶಾ ಅವರು ಒಬ್ಬ ಉದ್ಯಮಿ, ಕ್ರಿಕೆಟ್ ಆಡಳಿತಗಾರರಾಗ್ತಾ ಇದ್ದಾರೆ. ಇವತ್ತು 2024ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾ ಇದ್ದಾರೆ. 2021ರಲ್ಲಿ ಏಷ್ಯನ್ ಕ್ರಿಕೆಟ್ ಸಮಿತಿ ಅಧ್ಯಕ್ಷರಾಗಿ ಮರು ಆಯ್ಕೆ ಕೂಡ ಆಗಿದ್ದಾರೆ ಮೊನ್ನೆ. ಅದೇ ರೀತಿಯಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCIನ ಕಾರ್ಯದರ್ಶಿಯಾಗಿ 1 ಅವಧಿ ಮತ್ತು 2ನೇ ಅವಧಿಗೂ ಕೂಡ ಸುಮಾರು 5 ವರ್ಷಗಳ ಕಾಲ ಅಧಿಕಾರವನ್ನು ವಹಿಸಿದ್ರು. ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ICC ಇದರ ಸ್ಥಾಪನೆ ಯಾವಾಗಾಗಿತ್ತು ಅಂದ್ರೆ 1909. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಒಂದು ಇಂಗ್ಲೆಂಡ್ನ ಲಂಡನ್ ಅಂತ ಕೊಡಬಹುದು, ಇಲ್ಲ UAEನ ಹಿಂದೆ ಇತ್ತು 2005ರವರೆಗೂ. ಬಟ್ ಇವಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈಯಲ್ಲಿ ICC ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇಂಪಾರ್ಟೆಂಟು. ಚೇರ್ಮನ್ ಜೈ ಶಾ ಅವರು ಆಗ್ತಾರೆ, ನೆನ್ಪಿಟ್ಕೊಂಡು. ಈಗ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಚೇರ್ಮನ್ ಅವರು ಕೂಡ ಜೈ ಶಾ ಅವರೇ ಇದ್ರು. ಬಟ್ ಮೋಸ್ಟ್ಲಿ ಚೇಂಜ್ ಆಗಿರ್ಬೇಕೇನೋ, ಶಮ್ಮಿ ಸಿಲ್ವಾ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ, ಇದನ್ನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ರಿ. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ದುಬೈಯಲ್ಲೇ ಇದೆ. 1983ರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಸ್ಥಾಪನೆಯಾಗಿತ್ತು. ಮತ್ತು ನಮ್ಮ BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCI ಇದು 1928ರಲ್ಲಿ ಸ್ಥಾಪನೆಯಾಗಿತ್ತು. ಮತ್ತು ಇದರ ಪ್ರೆಸಿಡೆಂಟು ರೋಜರ್ ಬಿನ್ನೀರ್ ಅವರಿದ್ದಾರೆ. ಮತ್ತು ಸೆಕ್ರೆಟರಿ ಈಗ ಯಾರಿದ್ರು? ಜೈ ಶಾ ಇದ್ರು. ಅವರ ಒಂದು ಸ್ಥಾನಕ್ಕೆ ದೇವಜಿತ್ ಸೈಕಿಯಾರ್ ಅವರನ್ನ ಇಂಟರಿಮ್ ಸೆಕ್ರೆಟರಿಯಾಗಿ ಮಾಡಿದ್ದಾರೆ. ಇನ್ನು ಮೆನ್ಸ್ ಕೋಚ್ ಗೌತಮ್ ಗಂಭೀರ್ ಇದ್ದಾರೆ. ವುಮೆನ್ಸ್ ಟೀಮ್ನ ಕೋಚ್ ಅಮುಲ್ ಮುಜುಮ್ದಾರ್ ಅವರು ಇದ್ದಾರೆ. ಇನ್ನು ಬೇರೆ ಬೇರೆ ಸ್ಟಾಫ್ ಯಾರ್ಯಾರಂತ ಕೂಡ ಇಲ್ಲಿದೆ. ಈ ಹಿಂದೆ ಸೆಪ್ಟೆಂಬರ್ 2024 ಪಾರ್ಟ್ 1 ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ. ಕ್ವಶನ್ ನಂಬರ್ 2 ಅಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರಾಗಿ ಜೈ ಶಾ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ರು ಎನ್ನುವುದನ್ನ ನಾವು ತಿಳ್ಕೊಂಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಭಾರತೀಯರು ಯಾರ್ಯಾರು ಈ ಒಂದು ಆಡಳಿತವನ್ನು ಮಾಡಿದ್ರು ಅನ್ನೋದನ್ನು ಕೂಡ ನೋಡಿದೀವಿ. ಆಗ ಆಯ್ಕೆ ಆಗಿದ್ರು, ಈಗ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾವು ಅದನ್ನ ರಿವಿಷನ್ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ತಿಳ್ಕೊಬಹುದು. ಇನ್ನು ಕ್ವಶನ್ ನಂಬರ್ 4, ಪುರುಷರ ಹಾಕಿ ಜೂನಿಯರ್ ಏಷ್ಯಾ ಕಪ್ 2024 ಭಾರತವು ಪಾಕಿಸ್ತಾನವನ್ನ ಸೋಲಿಸಿ ದಾಖಲೆಯ 5ನೇ ಪ್ರಶಸ್ತಿಯನ್ನ ಗಳಿಸಿದೆ. ಏಷ್ಯಾ ಕಪ್ ಇದು, ವಿಶ್ವಕಪ್ ಅಲ್ಲ, ಏಷ್ಯಾ ಕಪ್ ಜೂನಿಯರ್
ಹಾಕಿ ಚಾಂಪಿಯನ್ಶಿಪ್ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ದಾಖಲೆಯ 5ನೇ ಬಾರಿಗೆ ಪ್ರಶಸ್ತಿಯನ್ನು ಗಳಿಸಿದೆ. ಮೆನ್ಸ್ ಹಾಕಿ ಜೂನಿಯರ್ ಏಷ್ಯಾ ಕಪ್ 2024 ಇಂಡಿಯಾ ಬೀಟ್ ಪಾಕಿಸ್ತಾನ್ ಫಾರ್ ರೆಕಾರ್ಡ್ ಎಕ್ಸ್ಟೆಂಡಿಂಗ್ 5th ಟೈಟಲ್ ಅಂತಂದ್ರೆ 5ನೇ ಬಾರಿಗೆ ಗೆದ್ದಿದ್ದಾರೆ. ಭಾರತಕ್ಕೆ 5ನೇ ಏಷ್ಯಾ ಕಪ್ ಕಿರೀಟ, ಫೈನಲ್ನಲ್ಲಿ ಪಾಕ್ ವಿರುದ್ಧ 5-3 ಅಂತರದ ಜಯ. ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಸೋಲಿಸಿ ಸತತ 3ನೇ ಬಾರಿಗೆ ಮತ್ತು ಒಟ್ಟಾರೆ 5ನೇ ಬಾರಿಗೆ ಈ ರೀತಿಯ ಪುರುಷರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯನ್ನು ಭಾರತ ತಂಡ ಗೆದ್ದುಕೊಂಡಿದೆ. ಪಾಕಿಸ್ತಾನವನ್ನು ಸೋಲಿಸಿದೆ. ಒಮನ್ನ ಮಸ್ಕತ್ತಲ್ಲಿ ಫೈನಲ್ ಪಂದ್ಯ ನಡೆದಿತ್ತು. ಜಪಾನ್ 3ನೇ ಸ್ಥಾನವನ್ನು ಪಡೆದಿದೆ. ಜೂನಿಯರ್ ಏಷ್ಯಾ ಕಪ್ ಹಾಕಿ ಅರೈಜಿತ್ 4 ಗೋಲು ಗಳಿಸಿದ್ದಾನೆ. ಭಾರತ ತಂಡಕ್ಕೆ 5ನೇ ಪ್ರಶಸ್ತಿ ದೊರಕಿದೆ. 2024 ಮೆನ್ಸ್ ಹಾಕಿ ಜೂನಿಯರ್ ಏಷ್ಯಾ ಕಪ್ ಮಸ್ಕತ್ ಅಲ್ಲಿ ನಡೆದಿತ್ತು. ಒಮನ್ ದೇಶದ ಮಸ್ಕತ್ತಲ್ಲಿ ನವೆಂಬರ್ 26ರಿಂದ 4 ಡಿಸೆಂಬರ್ವರೆಗೆ ಇಂಡಿಯಾ won 5th ಟೈಟಲ್ by defeating Pakistan. Question number 5 and very important ಪ್ರಶ್ನೆ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಪ್ರೋಬಾ 3 ಉಪಗ್ರಹಗಳೊಂದಿಗೆ PSLV C-59 ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಇಸ್ರೋ. ಇಲ್ಲಿ ಏನೇನು ತಿಳ್ಕೊಬೇಕಂದ್ರೆ ಯಾವ ಒಂದು ಉಡಾವಣೆ ಅಂದ್ರೆ ಪ್ರೋಬಾ 3 ಉಡಾವಣೆ. ಪ್ರೋಬಾ 3 ಇದನ್ನ ಯಾರು ಉಡಾವಣೆ ಮಾಡಿದ್ರು? ಇಸ್ರೋ. ಯಾವ ರಾಕೆಟ್ ಅಂದ್ರೆ PSLV C-59 ರಾಕೆಟ್. ಎಲ್ಲಿಂದ? ಮಾಮೂಲು ಶ್ರೀಹರಿಕೋಟದಿಂದ. ಯಾವುದು ಇದು? ಇಸ್ರೋ ಉಪಗ್ರಹಗಳ ಅಥವಾ ಬೇರೆ ದೇಶದ ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇವು. ಹಾಗಾದ್ರೆ ಇದನ್ನ ಯಾರು ಉಡಾವಣೆ ಮಾಡಿದೆ? ಇಸ್ರೋ. ಪರ್ಟಿಕ್ಯುಲರ್ ಆಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಇಸ್ರೋದ ವಾಣಿಜ್ಯ ಘಟಕ ಅಂತ ಕರಿತೀವಿ. ಸೊ ಅವರು ಉಡಾವಣೆ ಮಾಡಿದ್ದಾರೆ. ಇಸ್ರೋ ಸಕ್ಸಸ್ಫುಲಿ ಲಾಂಚಸ್ PSLV C-59 ರಾಕೆಟ್ ವಿತ್ ಯುರೋಪಿಯನ್ ಸ್ಪೇಸ್ ಏಜೆನ್ಸೀಸ್ ಪ್ರೋಬಾ 3 ಸ್ಯಾಟಲೈಟ್ ಸ್ಯಾಟಲೈಟ್ಸ್ ಅಂದ್ರೆ 2 ಸ್ಯಾಟಲೈಟ್ ಇದಾವೆ. ಪ್ರೋಬಾ 3 ಮಿಷನ್ ಯಶಸ್ವಿಗೊಳಿಸಿದ ಇಸ್ರೋ ಒಂದಿನ ಉಡಾವಣೆ ಮಾಡ್ತು ಅಂತ ಹೇಳಿದ್ರು. ಬಟ್ ಕೊನೆ ಕ್ಷಣದಲ್ಲಿ ಏನೋ ತಾಂತ್ರಿಕ ಅಡಚಣೆಗಳಿಂದಾಗಿ ಅದನ್ನು ಮುಂದೂಡಲಾಗಿತ್ತು. ಮಾರನೇ ದಿನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ದಾರೆ. ಐರೋಪ್ಯ ಬಾಹ್ಯಾಕಾಶ ಸಂಸ್ಥೆಯ ಪ್ರೋಬಾ 3 ಅಂದ್ರೆ ಪ್ರಾಜೆಕ್ಟ್ ಫಾರ್ ಆನ್ಬೋರ್ಡ್ ಅನಾಟಮಿ. ಪ್ರೋಬಾ 3 ಪ್ರಾಜೆಕ್ಟ್ ಫಾರ್ ಆನ್ಬೋರ್ಡ್ ಅನಾಟಮಿ ಅಂತೆ. ಪ್ರಾಜೆಕ್ಟ್ ಫಾರ್ ಆನ್ಬೋರ್ಡ್ ಅನಾಟಮಿ ಯೋಜನೆಯಡಿ 2 ಉಪಗ್ರಹಗಳನ್ನು ನಿಗದಿತ ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸುವ ಮೂಲಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ಸಾಧನೆಯನ್ನ ಮಾಡಿದೆ. ಸೂರ್ಯನ ಮೇಲ್ಮೈ ವಾತಾವರಣದ ಅಧ್ಯಯನ ನಡೆಸಲಿರುವ 310 kg ತೂಕದ ಕೊರೋನಾಗ್ರಾಫ್ ಎನ್ನುವ ಒಂದು ಉಪಗ್ರಹ. ಕೊರೋನಾಗ್ರಾಫ್ ಎನ್ನುವುದು ಒಂದು. ಎರಡನೇದು 240 kg ಅಕ್ಯುಲ್ಷರ್ ಅಂತೆ. ಆಮೇಲೆ ಇಂಗ್ಲಿಷಲ್ಲಿ ಇದೆ, ಅದನ್ನು ಹೇಳ್ತೀನಿ, ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಈ 2 ನೌಕೆಗಳನ್ನು ಪ್ರೋಬಾ 3 ಮಿಷನ್ ಒಳಗೊಂಡಿದ್ದು, ಈ 2 ನೌಕೆಗಳನ್ನು ಒಳಗೊಂಡ 2 ಉಪಗ್ರಹಗಳನ್ನು ಹೊತ್ತ ಇಸ್ರೋದ PSLV C-59 ಉಡ್ಡಯನ ವಾಹನ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ SHAR ಇಂದ ಸಂಜೆ 4:04ಕ್ಕೆ ಸರಿಯಾಗಿ ನಭಕ್ಕೆ ಚಿಮ್ಮಿತು. ಉಡ್ಡಯನಗೊಂಡ 18 ನಿಮಿಷದಲ್ಲಿ 2 ಉಪಗ್ರಹಗಳನ್ನು ನಿಗದಿತ ಕಕ್ಷೆಗೆ ಸೇರಿಸಿದೆ ಇಸ್ರೋ. 4 ತಿಂಗಳ ಕಾಲ ಪ್ರಯಾಣ ಬೆಳೆಸಿದ ಬಳಿಕ ಒಂದು ಅತ್ಯಂತ ದೀರ್ಘಾವೃತ್ತಾಕಾರದ ಮತ್ತೊಂದು ಕಕ್ಷೆಯನ್ನ ಇವು ಪ್ರವೇಶವನ್ನು ಮಾಡಲಿವೆ. ಓಕೆ, ಒಟ್ಟಾರೆಯಾಗಿ ಇಸ್ರೋದ ವಾಣಿಜ್ಯ ವಿಭಾಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮೂಲಕ ಈ ಯೋಜನೆಯನ್ನು ನಿರ್ವಹಿಸಲಾಗಿದೆ. ಇದು ಏನು ಯೂಸ್ ಅಂದ್ರೆ ವರ್ಷಕ್ಕೆ 50 ಕೃತಕ ಸೂರ್ಯ ಗ್ರಹಣಗಳನ್ನ ಇದು ಕ್ರಿಯೇಟ್ ಮಾಡಲಿದೆ. ಆ ಮೂಲಕ ವಿಜ್ಞಾನಿಗಳಿಗೆ ಸೂರ್ಯನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯನ ವಾತಾವರಣದ ಹೊರ ಪದರವನ್ನ ಕೊರೋನಾಗ್ರಾಫ್ ಅನ್ನ ವಿಜ್ಞಾನಿಗಳು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅಧ್ಯಯನ ಮಾಡುತ್ತಾರೆ. ಏಕೆಂದ್ರೆ ಈ ಸಂದರ್ಭ ಅಂದ್ರೆ ಸೂರ್ಯಗ್ರಹಣದ ಸಂದರ್ಭ ಚಂದ್ರ ಅಡ್ಡ ಇರುವುದರಿಂದ ಸೂರ್ಯನ ಪ್ರಖರತೆ ಕಡಿಮೆ ಇರುತ್ತೆ. ಇದಕ್ಕಾಗಿ ಜಗತ್ತಿನ ನಾನಾ ಭಾಗಗಳಿಗೆ ವಿಜ್ಞಾನಿಗಳು
ತೆರಳಬೇಕಾಗುತ್ತೆ. ಆದರೆ ಪ್ರೋಬಾ 3 ಮೂಲಕ ಸೂರ್ಯನ ಅಧ್ಯಯನದಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಲಿದ್ದು, ಯಾಕಂದ್ರೆ ಪ್ರೋಬಾ ಮಿಷನ್ ಅಡಿ ಉಪಗ್ರಹಗಳು ಭೂಮಿಯನ್ನು ಸುತ್ತುತ್ತಾ ವರ್ಷಕ್ಕೆ 50 ಬಾರಿ ಕೃತಕ ಸೂರ್ಯಗ್ರಹಣವನ್ನೇ ಸೃಷ್ಟಿಸಲಿವೆ. ಒಂದೊಂದು ಸೂರ್ಯಗ್ರಹಣದ ಅವಧಿ 6 ಗಂಟೆ ಇರಲಿದ್ದು, ಈ ಸಂದರ್ಭ ಸೂರ್ಯನ ಕರೋನಾ ಪದರವನ್ನು ವಿವರವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. PSLV C-59 places Proba 3 satellites into designated orbit with precision. Proba 3 ಉಪಗ್ರಹ ಕಕ್ಷೆಗೆ ಹೋಗಿದೆ. ಇಲ್ಲಿ ಹೇಳ್ತಾ ಹೋಗ್ತೇನೆ, ಒಂದು ಕರೋನಾಗ್ರಾಫ್ ಸ್ಪೇಸ್ ಕ್ರಾಫ್ಟ್ ಆಗುತ್ತೆ CSC ಒಂದಾದ್ರೆ, ಎರಡನೇದು ಆಕ್ಯುಲ್ಟರ್ ಸ್ಪೇಸ್ ಕ್ರಾಫ್ಟ್ OSC. ಈ ಎರಡನ್ನ ಒತ್ತಿರ್ತಕ್ಕಂತಹ ಒಂದು ಮಿಷನ್ ಅನ್ನ ನಾವು ಪ್ರೋಬಾ 3 ಮಿಷನ್ ಅಂತ ಕರಿತೀವಿ. ಇದನ್ನ ನಮ್ಮ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟದಲ್ಲಿರ್ತಕ್ಕಂಥ STSC SHAR ಶ್ರೀಹರಿಕೋಟ ಪ್ಲೇಸ್ ಇಂದ ಲಾಂಚ್ ಮಾಡಿದೀವಿ ಅನ್ನೋದನ್ನ ಗಮನಿಸಬೇಕು. ಹಾಗಾಗಿ ಒಟ್ಟಾರೆಯಾಗಿ ಯಾವ ದೇಶದ್ದು ಅಥವಾ ಯಾವ ಸಂಸ್ಥೆದ್ದು ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಪ್ರೋಬಾ 3 ಎನ್ನುವ 2 ಸ್ಯಾಟಲೈಟ್ಗಳು ಬರ್ತವೆ ಆ ಮಿಷನ್ ಅಲ್ಲಿ. ಒಂದು ಕೊರೋನೋಗ್ರಾಫ್ ಸ್ಪೇಸ್ ಕ್ರಾಫ್ಟ್, ಮತ್ತೊಂದು ಆಕ್ಯುಲ್ಟರ್ ಸ್ಪೇಸ್ ಕ್ರಾಫ್ಟ್ ಅಂತ CSC OSC ಅಂತ ಅವೆರಡನ್ನು ಕೂಡ ಎಲ್ಲಿಂದ ಲಾಂಚ್ ಮಾಡಿದರೆ, ಯಾವ ವೆಹಿಕಲ್ ಅನ್ನೋದನ್ನ ತಿಳ್ಕೋಬೇಕು. PSLV C-59 ಪ್ರೋಬಾ 3 ಸ್ಪೇಸ್ ಕ್ರಾಫ್ಟ್, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSAL, ಎ ಕಮರ್ಷಿಯಲ್ ವಿಂಗ್ ಆಫ್ ಎ ಇಸ್ರೋ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ನಮ್ಮ ದೇಶದ ಬಾಹ್ಯಾಕಾಶ ಸಂಸ್ಥೆ ಆಗುತ್ತೆ. 15 ಆಗಸ್ಟ್ 1969 ಸಂಸ್ಥಾಪನಾ ದಿನವಾದರೆ ಇದರ ಅಧ್ಯಕ್ಷರು ಚೇರ್ಮನ್ ಆಗಿ S ಸೋಮನಾಥ್ ಅವರಿದ್ದಾರೆ ಒಂದ್ ಕಡೆ. ಇನ್ನು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯು ಇಡೀ ಯುರೋಪಿಯನ್ ಯೂನಿಯನ್ ಅನ್ನ ಒಂದು ಸ್ಪೇಸ್ ಏಜೆನ್ಸಿ ಆಗುತ್ತೆ. ಇದರ ಒಂದು ಪ್ರಧಾನ ಕಚೇರಿ ಫ್ರಾನ್ಸ್ ನ ಪ್ಯಾರಿಸ್ ಅಲ್ಲಿದೆ. ಇಲ್ಲಿ ಒಂದು ಮರೆತ್ವಿ, ಇಸ್ರೋದ ಪ್ರಧಾನ ಕಚೇರಿ ನಮ್ಮ ಬೆಂಗಳೂರಿನಲ್ಲೇ ಇದೆ ಅನ್ನೋದನ್ನ ಗಮನಿಸ್ತಾ ಮುಂದೆ ಹೋಗೋಣ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಇದೊಂದು 2019 6 ಮಾರ್ಚ್ ಭಾರತ ಸರ್ಕಾರ ಹುಟ್ಟು ಹಾಕಿರ್ತಕ್ಕಂತಹ ಒಂದು ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗುತ್ತೆ. ಇದರ ಪ್ರಧಾನ ಕಚೇರಿ ಕೂಡ ನಮ್ಮ ಬೆಂಗಳೂರಿನಲ್ಲಿಯೇ ಇದೆ. ಇದರ ಕೀ ಪೀಪಲ್ ಅಂದ್ರೆ ರಾಧಾಕೃಷ್ಣರವರು CMD ಆಗಿದ್ದಾರೆ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಇದೆ. ಒಟ್ಟಾರೆಯಾಗಿ ಬೇರೆ ದೇಶಗಳೊಂದಿಗೆ ವ್ಯವಹಾರಗಳನ್ನು ಮಾಡೋದಕ್ಕೆ ಇಸ್ರೋದ ಒಂದು ಅಂಗಸಂಸ್ಥೆಯಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಅನ್ನ ಹುಟ್ಟು ಹಾಕಿದ್ದಾರೆ, ಗಮನಿಸಬೇಕು. ಇನ್ನು ಇವತ್ತೇನು ಪ್ರೋಬಾ 3 ಅನ್ನ PSLV ಅಥವಾ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಏನು ಲಾಂಚ್ ಮಾಡಿದೆ, ಅದ್ರ ಜೊತೆಗೆ ಭಾರತದಲ್ಲಿ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLV ಇದೆ ಮತ್ತು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 ಕೂಡ ಇದೆ. ಜೊತೆಗೆ ಅಂಡರ್ ಡೆವಲಪ್ಮೆಂಟ್ ಇರತಕ್ಕಂತಹ ಲಾಂಚರ್ಸ್ ಯಾವ್ಯಾವ ಬಂದ್ರೆ HRLV ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್, ಮತ್ತೊಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SSLV ಮತ್ತು ರೀಯೂಸಬಲ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಕೂಡ ಈಗ ಆಲ್ರೆಡಿ ಡೆಮಾನ್ಸ್ಟ್ರೇಟ್ ಆಗಿದೆ. ಹೀಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ 6th ಕ್ವೆಶ್ಚನ್. ಭಾರತದ ಪ್ರತಿಭಾನ್ವಿತ ಯುವಕರಿಗೆ ದೇಶದಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಲು ಆಸ್ಟ್ರೇಲಿಯಾ ಪರಿಚಯಿಸಿದ ಹೊಸ ಯೋಜನೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ನ್ಯೂ ಸ್ಕೀಮ್ ಇಂಟ್ರೊಡ್ಯೂಸ್ಡ್ ಬೈ ಆಸ್ಟ್ರೇಲಿಯಾ ಟು ಅಲೋ ಟ್ಯಾಲೆಂಟೆಡ್ ಯಂಗ್ ಪೀಪಲ್ ಫ್ರಮ್ ಇಂಡಿಯಾ ಟು ವರ್ಕ್ ಇನ್ ದ ಕಂಟ್ರಿ? ಆಸ್ಟ್ರೇಲಿಯಾ ಕಂಟ್ರಿ ನಮ್ಮ ದೇಶದ ಯುವಕರನ್ನ, ನಮ್ಮ ದೇಶದ ಟ್ಯಾಲೆಂಟ್ ಇರ್ತಕ್ಕಂಥ ಹುಡುಗರನ್ನ ಆಸ್ಟ್ರೇಲಿಯಾ ದೇಶವು ಅಲ್ಲಿ ಕರೆಸ್ಕೊಂಡು ಒಂದು ಅವರಿಗೆ ಹೆಚ್ಚಿನ ಮಾಹಿತಿಗಳನ್ನ ಅಥವಾ ಹೆಚ್ಚಿನ ನಾಲೆಜನ್ನು ಪಡೆಯೋದಕ್ಕೆ ಅವಕಾಶವನ್ನು ಸೃಷ್ಟಿಸ್ತಕ್ಕಂಥ ಒಂದು ಯೋಜನೆ ಮಾಡಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ. ಆ ಯೋಜನೆ ಹೆಸರೇನು ಅಂತ ಕೇಳಿದರೆ ಇಲ್ಲಿ 4 ಆಪ್ಷನ್ ಇದಾವೆ. ನಾನು ಸರಿಯಾದದ್ದು ಹೇಳ್ತೀನಿ, ಬೇರೆ ಕನ್ಫ್ಯೂಷನ್ ಬೇಡ. ಪ್ರತಿಭಾವಂತ ಆರಂಭಿಕ ವೃತ್ತಿಪರರ ಯೋಜನೆಗಾಗಿ ಚಲನಶೀಲತಾ ವ್ಯವಸ್ಥೆ ಅಂತ, ಬಟ್ ಅದನ್ನು ಕೇಳಲ್ಲ, ಸಿಂಪಲ್ ಆಗಿ ಮೇಟ್ಸ್ ಎನ್ನುವ ಯೋಜನೆ ಅಂತ. ಮೊಬಿಲಿಟಿ ಅರೇಂಜ್ಮೆಂಟ್ ಫಾರ್ ಟ್ಯಾಲೆಂಟೆಡ್ ಅರ್ಲಿ ಪ್ರೊಫೆಷನಲ್ ಸ್ಕೀಮ್ ಮೇಟ್ಸ್ ಆಗುತ್ತೆ. ಭಾರತ ಆಸ್ಟ್ರೇಲಿಯಾ ದೇಶಗಳು ಪ್ರತಿಭಾನ್ವಿತ ಯುವಕರಿಗೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಾರ್ಯನಿರ್ವಹಿಸಲು ಅಥವಾ ಆಸ್ಟ್ರೇಲಿಯಾದವರು ಭಾರತದಲ್ಲಿ ಕಾರ್ಯನಿರ್ವಹಿಸಲು ತಂದಿರತಕ್ಕಂಥ ಯೋಜನೆ ಮೇಟ್ಸ್ ಆಗುತ್ತೆ. ಈ ಮೇಟ್ಸ್ ನ ವಿಸ್ತೃತ ರೂಪವೇನು ಅಂತ ಕೇಳ್ಬಿಡ್ಬೋದು. ಮೊಬಿಲಿಟಿ ಅರೇಂಜ್ಮೆಂಟ್ ಫಾರ್ ಟ್ಯಾಲೆಂಟೆಡ್ ಅರ್ಲಿ ಪ್ರೊಫೆಷನಲ್ ಸ್ಕೀಮ್ ಮೇಟ್ಸ್ ಸ್ಕೀಮ್ ಆಗುತ್ತೆ. It is offering Indian university graduates and early professionals the chance to work in Australia for up to 2 years. ನಮ್ಮ ದೇಶದ ವಿವಿಧ ವಿಶ್ವವಿದ್ಯಾನಿಲಯಗಳ ಪದವೀಧರರು ಅಥವಾ ಇನ್ನೇನು ಪ್ರೊಫೆಷನಲ್ ಆರಂಭಿಕ ಪ್ರೊಫೆಷನಲ್ಸ್ ಅಂದ್ರೆ ಆರಂಭಿಕ ವೃತ್ತಿಪರರು ಏನಿರ್ತಾರೆ ಅವರು
2 ವರ್ಷಗಳ ಕಾಲ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡುವ ಅವಕಾಶವನ್ನ ಈ ಮೇಟ್ಸ್ ಯೋಜನೆ ತಂದುಕೊಡಲಿದೆ. ಮೊಬಿಲಿಟಿ ಅರೇಂಜ್ಮೆಂಟ್ ಫಾರ್ ಟ್ಯಾಲೆಂಟೆಡ್ ಅರ್ಲಿ ಪ್ರೊಫೆಷನಲ್ಸ್ ಸ್ಕೀಮ್ ಆಗುತ್ತೆ. ಈ ಯೋಜನೆಯು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ವಲಸೆ ಮತ್ತು ಚಲನಶೀಲ ಪಾಲುದಾರಿಕೆಯ ವ್ಯವಸ್ಥೆಯ ಭಾಗವೂ ಕೂಡ ಆಗುತ್ತೆ. ಮೊಬಿಲಿಟಿ ಪಾರ್ಟ್ನರ್ಶಿಪ್ ಅರೇಂಜ್ಮೆಂಟ್, ಮೈಗ್ರೇಷನ್ ಅಂಡ್ ಮೊಬಿಲಿಟಿ ಪಾರ್ಟ್ನರ್ಶಿಪ್ ಅರೇಂಜ್ಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ. ಮೇಟ್ ಸ್ಕೀಮು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರೈಟೀರಿಯಾ, ನೀವು ಯಾರಾದರೂ ಇದಕ್ಕೆ ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡ್ಬೋದು, ಓಕೆ, ನೋಡ್ಬೋದು. ಬಟ್ ಇಲ್ಲಿ ಯಾವ ದೇಶ, ಯಾವ ಸ್ಕೀಮು, ಅದರ ವಿಸ್ತೃತ ರೂಪ ಏನು ಅಂತ ಕೂಡ ನೋಡ್ಕೋಬೇಕಾಗುತ್ತೆ. ಹಾಗಾದ್ರೆ ಆಸ್ಟ್ರೇಲಿಯಾ ಎಲ್ಲಿ ಬರುತ್ತೆ? ಆಸ್ಟ್ರೇಲಿಯಾ ಗೊತ್ತಿರ್ತಕ್ಕಂಥದ್ದೇ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ, ದೊಡ್ಡ ಸಿಟಿ ಸಿಡ್ನಿ ಮತ್ತು ಮೆಲ್ಬೋರ್ನ್ಗಳಾಗ್ತವೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಂಥೋನಿ ಆಲ್ಬನೀಸ್ ಅವರಿದ್ದಾರೆ, ಗಮನಿಸಬೇಕಾಗುತ್ತೆ. ಇನ್ನು ಕ್ವಶನ್ ನಂಬರ್ 7, ಯಾವ ದೇಶವು ತನ್ನ ಸಂಯೋಜಿತ ಆಂಟೆನಾ ವ್ಯವಸ್ಥೆಯಾದ ಯೂನಿಕಾರ್ನ್ ಅನ್ನ ಭಾರತೀಯ ನೌಕಾಪಡೆಯ ಹಡಗುಗಳಿಗೆ ಒದಗಿಸಲು ಒಪ್ಪಿಕೊಂಡಿದೆ? ವಿಚ್ ಕಂಟ್ರಿ ಹ್ಯಾಸ್ ಅಗ್ರೀಡ್ ಟು ಪ್ರೊವೈಡ್ ಇಟ್ಸ್ ಇಂಟಿಗ್ರೇಟೆಡ್ ಆಂಟೆನಾ ಸಿಸ್ಟಮ್ ಯೂನಿಕಾರ್ನ್ ಟು ದ ಇಂಡಿಯನ್ ನೇವಲ್ ಶಿಪ್ಸ್? ಭಾರತದ ನೇವಲ್ ಶಿಪ್ಸ್ ಗಳಿಗೆ, INS ಗಳಿಗೆ ಒಂದು ಆಂಟೆನಾ ಸಿಸ್ಟಮ್ ಅನ್ನ ಒಂದು ದೇಶ ಇವತ್ತು ಪ್ರೊವೈಡ್ ಮಾಡ್ತಾ ಇದೆ. ಆ ದೇಶದ ಆಂಟೆನಾ ಸಿಸ್ಟಮ್ನ ಹೆಸರು ಯೂನಿಕಾರ್ನ್ ಅಂತ. ಹಾಗಾದ್ರೆ ಯೂನಿಕಾರ್ನ್ ಎನ್ನುವ ಆಂಟೆನಾ ಸಿಸ್ಟಮ್ ಅನ್ನ ನಮ್ಮ ಹಡಗುಗಳಿಗೆ, ನಮ್ಮ ಸಮುದ್ರ ನೇವಲ್ ಶಿಪ್ಗಳಿಗೆ ಕೊಡ್ತಾ ಇರತಕ್ಕಂಥ ದೇಶ ಜಪಾನ್, ಸಿಂಗಾಪುರ, ರಷ್ಯಾ, ಫ್ರಾನ್ಸ್ ಅಂದ್ರೆ ಜಪಾನ್ ದೇಶವಾಗುತ್ತೆ. ಹೀಗೆ ಜಪಾನ್ ಹಸ್ ಅಗ್ರೀಡ್ ಟು ಪ್ರೊವೈಡ್ ಅನ್ ಇಂಟಿಗ್ರೇಟೆಡ್ ಆಂಟೆನಾ ಸಿಸ್ಟಮ್ ಯೂನಿಕಾರ್ನ್ ಟು ದ ಇಂಡಿಯನ್ ನೇವಲ್ ಶಿಪ್ಸ್ ಆಗುತ್ತೆ. ಯೂನಿಕಾರ್ನ್ ಎಂದರೆ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ. ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ, ಯೂನಿಕಾರ್ನ್, ಅಂಡ್ ಇಟ್ಸ್ ಎ ಕೋನಿಕಲ್ ಸ್ಟ್ರಕ್ಚರ್ ದಟ್ ಹೌಸಸ್ ಆಂಟೆನಾಸ್ ಆನ್ ದ ವಾರ್ ಶಿಪ್ಸ್. ಯುದ್ಧ ಹಡಗುಗಳ ಮೇಲೆ ಒಂದು ಕೋನಿಕಲ್ ಸ್ಟ್ರಕ್ಚರ್ ಇರತಕ್ಕಂತಹ ಈ ಒಂದು ಡಿವೈಸ್ ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು, ಅದನ್ನು ಯೂನಿಕಾರ್ನ್ ಅಂತ ಕರಿತೀವಿ. ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ ಅಂತೆ. ನೌಕಾ ವೇದಿಕೆಗಳ ರಹಸ್ಯ ಗುಣಲಕ್ಷಣಗಳನ್ನು ಹೆಚ್ಚಿಸಲು ಈ ವ್ಯವಸ್ಥೆಯನ್ನು ಉತ್ತೇಜಿಸಲಾಗಿದೆ. ನವೆಂಬರ್ 15, 2024 ಭಾರತೀಯ ನೌಕಾಪಡೆ ಹಡಗುಗಳಿಗೆ ಯೂನಿಕಾರ್ನ್ ಮಾಸ್ಟ್ ಅನ್ನು ಸಹ ಅಭಿವೃದ್ಧಿಪಡಿಸಲು ಒಟ್ಟಾರೆಯಾಗಿ ಸಹಿ ಹಾಕಿದವು. ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಸಿಂಪಲ್ ಆಗಿ ಯೂನಿಕಾರ್ನ್, ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾವನ್ನ ಯಾವ ದೇಶ ಭಾರತಕ್ಕೆ ನೀಡಿದೆ ಅಂದ್ರೆ ಜಪಾನ್ ದೇಶ. ಇವುಗಳನ್ನ ನಮ್ಮ ಭಾರತದ ಯುದ್ಧ ಹಡಗುಗಳಲ್ಲಿ ನಾವು ಬಳಸ್ತೀವಿ. ಓಕೆ, ಜಪಾನ್ ದೇಶ, ಜಪಾನ್ನ ಮ್ಯಾಪ್ ನೋಡ್ಬೋದು ಮತ್ತು ಅದರ ಮತ್ತಷ್ಟು ಡೀಟೇಲ್ಸ್ಗಳನ್ನು ಕೂಡ ಇಲ್ಲಿ ಕಾಣಬಹುದು. ಜಪಾನ್ನ ರಾಜಧಾನಿ ಟೋಕಿಯೋ ಆಗುತ್ತೆ. ಅಲ್ಲಿನ ನರುಹಿಟೋ ಅಲ್ಲಿನ ರಾಜರಾಗ್ತಾರೆ ಮತ್ತು ಶಿಗೆರು ಇಶಿಬಾ ಅಲ್ಲಿನ ನೂತನ ಪ್ರಧಾನಮಂತ್ರಿಗಳು ಕೂಡ ಆಗ್ತಾರೆ, ಗಮನಿಸಬೇಕು. ಜಪಾನಿನ ಒಂದು ಕರೆನ್ಸಿ ಯೆನ್ ಆಗುತ್ತೆ, ಜಪಾನೀಸ್ ಯೆನ್. ಇನ್ನಷ್ಟು ಡೀಟೇಲ್ಸ್ ಕೂಡ ಇದೆ, ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 8, 2024 ಏಷ್ಯಾ ಪೆಸಿಫಿಕ್ ಆರ್ಥಿಕ ಶೃಂಗಸಭೆ ಅಪೆಕ್, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಸಮಿಟ್ APES 2024 ಎಲ್ಲಿ ನಡೆಸಲಾಯಿತು? ವೇರ್ ವಾಸ್ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಸಮಿಟ್ 2024 ಎಲ್ಡ್ ಅಂದ್ರೆ ಸರಿಯಾದ ಉತ್ತರ ಪೆರು ಎನ್ನುವ ದೇಶದ ಲಿಮಾ ಎನ್ನುವ ನಗರದಲ್ಲಿ 2024 ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಸಮಿಟ್ ನಡೆಯಿತು. ಅಪೆಕ್ ಅಂತ ಕರಿತೀವಿ. ಅಪೆಕ್ನ ಸದಸ್ಯ ರಾಷ್ಟ್ರಗಳೆಲ್ಲ ಸೇರಿ ಒಂದು ಸಮಿತ್ ಅನ್ನು ಮಾಡ್ತಾರೆ. ಆ ಸಮಿತ್ ಅನ್ನ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಸಮಿತ್ ಅಂತ ಕರಿತೀವಿ. ಅದರ 2024ನೇ ಆವೃತ್ತಿಯು ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಪೆರುವಿನ ರಾಜಧಾನಿ ಲಿಮಾದಲ್ಲಿ ನಡೆದಿತ್ತು. ಹಾಗಾದ್ರೆ ಪೆರು ಎಲ್ಲಿ ಬರುತ್ತೆ ಅನ್ನೋದು ಕುತೂಹಲ. ಪೆರು ದಕ್ಷಿಣ ಅಮೆರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿ ಕಂಡು ಬರತಕ್ಕಂಥ ಒಂದು ದೇಶವಾಗುತ್ತೆ. ಇದು ಸೌತ್ ಅಮೆರಿಕನ್ ಕಾಂಟಿನೆಂಟ್. ಇದರಲ್ಲಿ ದಕ್ಷಿಣ ಭಾಗದಲ್ಲಿ ಪೆರು ಎನ್ನುವ ದೇಶ ಬರುತ್ತೆ. ಪೆರುವಿನ ರಾಜಧಾನಿ ಲಿಮಾ. ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಯಾರು ಮತ್ತು ಅಲ್ಲಿನ ಪ್ರೆಸಿಡೆಂಟ್ ಯಾರು ಅನ್ನೋದಿದೆ. ಡಿನಾ ಬಲು ಆರ್ಟೆ 64th ಪ್ರೆಸಿಡೆಂಟ್ ಆಫ್ ಪೆರು. ಗುಸ್ತವಾ ಅಡ್ರಿಯಾ ನಂಜೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಪೆರು ಆಗ್ತಾರೆ. ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಲಿಮಾ ಯಾವ ದೇಶದ ರಾಜಧಾನಿ ಅಂತ ಕೇಳಿದ್ರೆ ಪೆರು. ಪೆರು ಯಾವ ಖಂಡದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸೌತ್ ಅಮೆರಿಕಾ ಅಥವಾ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರುತ್ತೆ. ಹಾಗಾದ್ರೆ ಈ ದಕ್ಷಿಣ ಅಮೆರಿಕಾ ಖಂಡದ ಪೆರುವಿನ ರಾಜಧಾನಿ ಲಿಮಾದಲ್ಲಿ ಇತ್ತೀಚೆಗೆ 2024 ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಸಮಿಟ್ ಹೋಸ್ಟ್ ಮಾಡಲಾಗಿತ್ತು.
2024ರ ಏಷ್ಯಾ ಪೆಸಿಫಿಕ್ ಆರ್ಥಿಕ ಶೃಂಗಸಭೆಯನ್ನ ಪೆರುವಿನ ರಾಜಧಾನಿ ಲಿಮಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಪೆಕ್ 1989ರಲ್ಲಿ ಫಾರ್ಮ್ ಆಗುತ್ತೆ. ಇದು ತನ್ನ ಸದಸ್ಯ ರಾಷ್ಟ್ರಗಳ ಮಧ್ಯದಲ್ಲಿ ಫ್ರೀ ಟ್ರೇಡು, ಇನ್ವೆಸ್ಟ್ಮೆಂಟ್, ಎಕನಾಮಿಕ್ ಕೋಆಪರೇಷನ್ ಇರ್ತಕ್ಕಂಥ ಒಂದು ಸಂಘಟನೆಯು ಕೂಡ ಆಗುತ್ತೆ. ಭಾರತ ಇದರ ಭಾಗವಾಗಿದೆ ಅಂದ್ರೆ ಭಾರತವು ಅಪೆಕ್ನ ಭಾಗವಾಗಿಲ್ಲ. ಗಮನಿಸಬೇಕು. 21 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಿದ್ದಾವೆ. ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಸಂಘ ಅಂತ ಕೂಡ ಕರಿತೀವಿ, ಗಮನಿಸಬೇಕಾಗುತ್ತೆ. ಬಹಳ ದೊಡ್ಡ ಸಂಘಟನೆ ಇದು. ಪ್ರಪಂಚದ 60% ಆಫ್ ದ ಗ್ಲೋಬಲ್ GDP ಫ್ರಮ್ ದೀಸ್ ಎಪೆಕ್ ಕಂಟ್ರೀಸ್ ಆಗುತ್ತೆ. ಅಮೆರಿಕ, ಚೀನಾ, ಕೆನಡಾ, ರಷ್ಯಾದಂತಹ ದೊಡ್ಡ ದೊಡ್ಡ, ಆಸ್ಟ್ರೇಲಿಯಾ, ಥೈಲ್ಯಾಂಡ್, ಬೇರೆ ಬೇರೆ ದೊಡ್ಡ ರಾಷ್ಟ್ರಗಳು ಇದರ ಭಾಗವೂ ಕೂಡ ಆಗಿದ್ದಾವೆ, ಗಮನಿಸಬೇಕು. ಅಪೆಕ್, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಪೆಕ್ 1989, 27 ಇಯರ್ಸ್ ಬ್ಯಾಕ್. ಸೊ ರಷ್ಯಾ, ಚೀನಾ, ಆಸ್ಟ್ರೇಲಿಯಾ, ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಮೆಕ್ಸಿಕೋ, ಪೆರು, ಚಿಲಿ ಕೂಡ ಇದರ ಭಾಗವಾಗಿದ್ದಾವೆ. 2024 ನವೆಂಬರ್ ಲೀಮಾ, ಪೆರುವಿನ ರಾಜಧಾನಿಯಲ್ಲಿ ಅಪೆಕ್ನ ಸಮಿತಿ ಕೂಡ ನಡೆದಿತ್ತು. ಕ್ವಶನ್ ನಂಬರ್ 9, ಯಾವ ಟೆಲಿಕಾಂ ಆಪರೇಟರ್ ದೇಶದ ಮೊದಲ ನೇರ ಸಾಧನ ಉಪಗ್ರಹ ಇಂಟರ್ನೆಟ್ ಸೇವೆಯನ್ನು ಪ್ರಾರಂಭಿಸಿದೆ? ಅಂದ್ರೆ ಡೈರೆಕ್ಟ್ ಟು ಡಿವೈಸ್, ಡೈರೆಕ್ಟ್ ಆಗಿ ಸ್ಯಾಟಲೈಟ್ ಇಂದ ನಮ್ಮ ಡಿವೈಸ್ಗೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ತಕ್ಕಂಥದ್ದು ಅಂತ ಸಾಧನೆ ಮಾಡಿರ್ತಕ್ಕಂಥ ಟೆಲಿಕಾಂ ಆಪರೇಟರ್ ಯಾರು? ವಿಚ್ ಟೆಲಿಕಾಂ ಆಪರೇಟರ್ ಹ್ಯಾಸ್ ಲಾಂಚ್ಡ್ ದ ಕಂಟ್ರೀಸ್ ಫಸ್ಟ್ ಡೈರೆಕ್ಟ್ ಟು ದ ಡಿವೈಸ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್? ಅಂದ್ರೆ ಜಿಯೋನ, ಏರ್ಟೆಲ್, BSNL ಅಥವಾ ವೋಡಾಫೋನ್ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ BSNL, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್, BSNL ಈ ರೀತಿಯಾಗಿ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಅನ್ನು ಕೊಟ್ಟಿರ್ತಕ್ಕಂಥ ದೇಶದ ಪ್ರಪ್ರಥಮ ಟೆಲಿಕಾಂ ಆಪರೇಟರ್ ಆಗುತ್ತೆ ನಮ್ಮ BSNL. ಇಂಡಿಯಾಸ್ ಫಸ್ಟ್ ಎವರ್ BSNL has launched India's first direct to device satellite services. You can call in emergency situations or you can make a UPI payments without internet in your ಫೋನ್. ಡೈರೆಕ್ಟ್ ಸ್ಯಾಟಲೈಟ್ ಇಂಟರ್ನೆಟ್ ಇಂದ ನಾವು UPI ಪೇಮೆಂಟ್ಗಳನ್ನು ಕೂಡ ಮಾಡಬಹುದಂತೆ, SMS ಮೆಸೇಜಸ್ಗಳನ್ನು ಕೂಡ ಸೆಂಡ್ ಮಾಡಬಹುದಂತೆ. BSNL ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಎವರ್ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಏಮಿಂಗ್ ಟು ಬ್ರಿಡ್ಜ್ ದ ಡಿಜಿಟಲ್ ಡಿವೈಡ್ ಇನ್ ರಿಮೋಟ್ ಏರಿಯಾಸ್. ಕೆಲವೊಂದು ರಿಮೋಟ್ ಏರಿಯಾಸ್ ಅಲ್ಲಿ ದೇಶದಲ್ಲಿ ಇನ್ನೂ ಇಂಟರ್ನೆಟ್ ಸರ್ವಿಸ್ ಇಲ್ಲ, ಅಂತ ಪ್ರದೇಶದಲ್ಲಿ ಸ್ಯಾಟಲೈಟ್ ಇಂದ ನೇರವಾಗಿ ನಾವು ಇಂಟರ್ನೆಟ್ ಅನ್ನು ಬಳಸ್ಕೋಬಹುದಾಗುತ್ತೆ. ಇಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ದೇಶದ ಟೆಲಿಕಾಂ ಆಪರೇಟರ್ BSNL ಆಗುತ್ತೆ. ಸುಧಾರಿತ ಉಪಗ್ರಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಂಪ್ರದಾಯಿಕ ಮೂಲಸೌಕರ್ಯದ ಅಗತ್ಯವಿಲ್ಲದೆ ಈ ಸೇವೆಯು ಹೆಚ್ಚಿನ ವೇಗದ ಇಂಟರ್ನೆಟ್ ಅನ್ನು ಕೂಡ ಒದಗಿಸುತ್ತದೆ. ಇದರ ಉದ್ದೇಶ ಉಡಾವಣೆಯು ಬಳಕೆದಾರರಿಗೆ ತುರ್ತು ಕರೆಗಳನ್ನು ಮಾಡಲು, SOS ಸಂದೇಶಗಳನ್ನು ಕಳುಹಿಸಲು, ಯಾವುದೇ ಸೆಲ್ಯುಲಾರ್ ಅಥವಾ ವೈಫೈ ನೆಟ್ವರ್ಕ್ ಇಲ್ಲದಿರುವಾಗ UPI ಪಾವತಿಗಳನ್ನು ಮಾಡಲು ಕೂಡ ಇದು ಅನುಮತಿಸುತ್ತದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ನೋಡಬಹುದು. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್, BSNL ಕನೆಕ್ಟಿಂಗ್ ಭಾರತ್. ಸೊ 2000ರಲ್ಲಿ ಎಕ್ಸಾಕ್ಟ್ 2000ರಲ್ಲಿ 15 ಸೆಪ್ಟೆಂಬರ್ ಅಲ್ಲಿ ಸ್ಥಾಪನೆಯಾಗಿತ್ತು. ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇನ್ನು ಕ್ವಶನ್ ನಂಬರ್ 10, 17 ವರ್ಷಗಳ ನಂತರ ಮೊದಲ ಭಾರತೀಯ ಪ್ರಧಾನಿ ಪಶ್ಚಿಮ ಆಫ್ರಿಕಾಕ್ಕೆ ಭೇಟಿ ನೀಡಿದ್ದು ಭದ್ರತೆ, ಹೂಡಿಕೆ ಸಂಬಂಧಗಳನ್ನು ಹೆಚ್ಚಿಸಲು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಟು ವಿಸಿಟ್ ವೆಸ್ಟ್ ಆಫ್ರಿಕಾ ಇನ್ 17 years ಸೀಕ್ ಟು ಬೂಸ್ಟ್ ದ ಸೆಕ್ಯೂರಿಟಿ ಅಂಡ್ ಇನ್ವೆಸ್ಟ್ಮೆಂಟ್ ಟೈಸ್. ಹಾಗಾದ್ರೆ ವೆಸ್ಟ್ ಆಫ್ರಿಕಾದ ಯಾವ ದೇಶ, ಸೌತ್ ಅಮೆರಿಕಾದ ಯಾವ ದೇಶ ನೋಡೋಣ. ಮತ್ತು G20ಗೂ ಕೂಡ ಭೇಟಿ ಕೊಟ್ಟಿದ್ರು. 17 ವರ್ಷಗಳ ಬಳಿಕ ಪಶ್ಚಿಮ ಆಫ್ರಿಕಾ ದೇಶಕ್ಕೆ ಭಾರತದ ಪ್ರಧಾನಿಯೊಬ್ಬರು ಭೇಟಿ ಕೊಟ್ಟಂತಾಯ್ತು. ಮೋದಿ ರಾಜತಾಂತ್ರಿಕ ಪ್ರವಾಸ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ರಾಷ್ಟ್ರಗಳ ರಾಜತಾಂತ್ರಿಕ ಪ್ರವಾಸವನ್ನು ಕೈಗೊಂಡಿದ್ರು. 5 ದಿನಗಳ ನೈಜೀರಿಯಾ, ಬ್ರೆಜಿಲ್ ಮತ್ತು ಗಯಾನಾ, ಹೀಗೆ 3 ದೇಶಗಳ 5 ದಿನಗಳ ಭೇಟಿಯಾಗಿತ್ತು. ಭೇಟಿಯ ಮೊದಲನೇ ದಿನ ನೈಜೀರಿಯಾದ ರಾಜಧಾನಿ ಅಬುಜಾಗೆ ದಿಲ್ಲಿಯಿಂದ ಪ್ರಯಾಣವನ್ನ ಬೆಳೆಸಿದ್ರು. ಜಾಗತಿಕ ಮಟ್ಟದಲ್ಲಿ ವಿವಿಧ ದೇಶಗಳ ಜೊತೆಗಿನ ಭಾರತದ ರಾಜತಾಂತ್ರಿಕ ಬಂಧವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಮೂಲಕ ವಿಶ್ವದ ದಕ್ಷಿಣ ದೇಶಗಳ ಧ್ವನಿಯಾಗುವ ನಿಟ್ಟಿನಲ್ಲಿ ಮೋದಿ ಅವರ ಪ್ರವಾಸ ಮಹತ್ವದ ಪಾತ್ರವನ್ನು ವಹಿಸಲಿದೆ. ವೇಗವಾಗಿ
ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾದ ಭಾರತ ಜಾಗತಿಕ ಸಂಸ್ಥೆಗಳಲ್ಲಿ ಸುಧಾರಣೆಯ ಪ್ರತಿಪಾದನೆ ಮಾಡಿದೆ. ಸರ್ವರನ್ನು ಒಳಗೊಂಡ ಸುಸ್ಥಿರ ಅಭಿವೃದ್ಧಿಗೆ ಜಗತ್ತು ಹೋಗಬೇಕು ಎಂದು ಮೋದಿ ಪ್ರತಿಪಾದನೆಯನ್ನು ಮಾಡಿದರು. 3 ರಾಷ್ಟ್ರಗಳ ಪ್ರವಾಸದ ಮೊದಲ ಹಂತದಲ್ಲಿ ಮೋದಿ ಅವರು ನವೆಂಬರ್ 16-17ರಂದು ನೈಜೀರಿಯಾಗೆ ಭೇಟಿ ಕೊಟ್ಟಿದ್ದರು. ನಂತರ ಇದಕ್ಕೆ ಕಾರಣ ನೈಜೀರಿಯಾದ ಅಧ್ಯಕ್ಷರು ಬೋಲಾ ಅಹ್ಮದ್ ತಿನುಬಾರ್ ಅವರು ಆಹ್ವಾನವನ್ನು ಕೂಡ ಕೊಟ್ಟಿದ್ದರು. ಬನ್ನಿ ನಮ್ಮ ದೇಶಕ್ಕೆ ಅಂತ 17 ವರ್ಷಗಳ ಬಳಿಕ ಪಶ್ಚಿಮ ಆಫ್ರಿಕನ್ ದೇಶದ ಪ್ರವಾಸವನ್ನ ಮೋದಿ ಕೈಗೊಂಡಿದ್ರು. ಈ ಹಿಂದೆ 2007ರಲ್ಲಿ ಮನಮೋಹನ್ ಸಿಂಗ್ ಅವರು ನೈಜೀರಿಯಾ ದೇಶಕ್ಕೆ ಹೋಗಿದ್ರಂತೆ. ಈ ಒಂದು ನೈಜೀರಿಯಾ ದೇಶದ ಭೇಟಿಯ ವೇಳೆ ದ್ವಿಪಕ್ಷೀಯ ಮಾತುಕತೆಗಳು ಕೂಡ ನಡೆಯಲಿವೆ. ಅವೆಲ್ಲ ಪ್ರೊಸೀಜರ್ ಇರುತ್ತೆ, ಮಾಡ್ತಾರೆ. ಅದಾದ ನಂತರ ಆಫ್ರಿಕಾ ಖಂಡದ ನೈಜೀರಿಯಾ ಪ್ರವಾಸ ಮುಗಿಸಿಕೊಂಡು ಪ್ರಧಾನಿಗಳು ನೇರವಾಗಿ 19ನೇ G20 ಶೃಂಗಸಭೆಗೆ ಹೋಗಿದ್ರು. ಅಲ್ಲಿಂದ ನವೆಂಬರ್ 18ಕ್ಕೆ ಹೋಗ್ತಾರೆ. ರಿಯೋ ಡಿ ಜನೈರೋ ಬ್ರೆಜಿಲ್ನ ಒಂದು ನಗರ. ಅಲ್ಲಿ ಅವರು G20 ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾರೆ, ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಶೃಂಗಸಭೆಯಲ್ಲಿ ಹಲವು ಜಾಗತಿಕ ವಿಚಾರಗಳು ಮತ್ತು ವಿಶ್ವದ ದಕ್ಷಿಣ ರಾಷ್ಟ್ರಗಳು ಎದುರಿಸುತ್ತಿರುವ ಗಂಭೀರ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. G20 ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಂತರ ಶೃಂಗಸಭೆಯ ನಂತರ ಮೋದಿ ಅವರು ಗಯಾನಾ ದೇಶಕ್ಕೂ ಕೂಡ ಹೋಗ್ತಾರೆ. ಬ್ರೆಜಿಲ್ನಿಂದ ದಕ್ಷಿಣ ಅಮೆರಿಕಾ ರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಮೋದಿರವರು ನವೆಂಬರ್ 20-21ರಂದು ಗಯಾನದ ಜಾರ್ಜ್ ಟೌನ್ಗೆ ಭೇಟಿ ನೀಡಿದರು. ನಂತರ ಅಲ್ಲಿನ ಅಧ್ಯಕ್ಷರು ಮೊಹಮ್ಮದ್ ಇರ್ಫಾನ್ ಅಲಿರವರು ಅಲ್ಲಿ ಆಹ್ವಾನ ಕೊಟ್ಟಿದ್ರು, ಅಲ್ಲಿಗೆ ಹೋದ್ರು. ನಂತರ ನೈಜೀರಿಯಾ ಮತ್ತು ಗಯಾನ ಎರಡೂ ಕೂಡ ತಮ್ಮ ಒಂದು ನಾಗರಿಕ ಪ್ರಶಸ್ತಿಗಳನ್ನ ನಮ್ಮ ಮೋದಿ ಅವರಿಗೆ ನೀಡಿ ಗೌರವಿಸಿದ್ರು ಕೂಡ. ರಾಜತಾಂತ್ರಿಕ ಸಂಬಂಧದಲ್ಲಿ ಹೊಸ ಅಧ್ಯಾಯ ಆರಂಭ ಎಂದ ಭಾರತ ಆಫ್ರಿಕಾ ಒಕ್ಕೂಟದೊಂದಿಗೆ ಪಾಲುದಾರಿಕೆ. ಹೀಗೆ ನೈಜೀರಿಯಾ ಜೊತೆ ದ್ವಿಪಕ್ಷೀಯ ಬಾಂಧವ್ಯ ಬಲಪಡಿಸುವುದು ಸೇರಿದಂತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಭಾರತದ ಆದ್ಯತೆ ನೀಡಲಿದೆ ಅಂತ ಪ್ರಧಾನಿಯವರು ಹೇಳಿದರು. 17 ವರ್ಷದ ಬಳಿಕ ನೈಜೀರಿಯಾಗೆ ಭೇಟಿ ಕೊಟ್ಟಿದ್ರು. ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂತಹ ಬೋಲಾ ಅಹ್ಮದ್ ತಿನುಬಾರ್ ಅವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ಕೂಡ ಮಾಡಿದ್ರು. ಸೊ ಕೊರೋನಾ ಸಂದರ್ಭದಲ್ಲಿ ಪ್ರಪಂಚದ ವಿವಿಧ 100ಕ್ಕೂ ಹೆಚ್ಚು ದೇಶಗಳಿಗೆ ಲಸಿಕೆಗಳನ್ನು ಕೂಡ ನಮ್ಮ ದೇಶ ಕೊಟ್ಟಿತ್ತು. ಮತ್ತು ಯಾವುದೇ ಒಂದು ದೇಶ ತೊಂದರೆಯಲ್ಲಿದೆ ಅಂದ ತಕ್ಷಣ ಅವರಿಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡ್ತಾ ಇದೆ. ಅವೆಲ್ಲವನ್ನ ಕೂಡ ಗಮನಿಸಿದಾಗ ಭಾರತದ ಪ್ರಧಾನಿಯವರಿಗೆ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಓಕೆ, G20 ಗುಂಪಿಗೆ ಆಫ್ರಿಕಾ ರಾಷ್ಟ್ರಗಳನ್ನು ಸೇರ್ಪಡೆ ಮಾಡಬೇಕಿದೆ ಎಂದು ಪುನರುಚ್ಚಾರವನ್ನು ಕೂಡ ಮಾಡಿದರು. ಪ್ರಧಾನಿ ಮೋದಿ ಅವರಿಗೆ ನೈಜೀರಿಯಾದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗಮನಿಸಬೇಕು. ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಜರ್, ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಜರ್ ಪುರಸ್ಕಾರವನ್ನು ನೀಡಿ ನೈಜೀರಿಯಾ ದೇಶ ಗೌರವಿಸಿದೆ. ನೈಜೀರಿಯಾದ ನಾಗರಿಕ ಗೌರವ ಸ್ವೀಕರಿಸಿದ ಪ್ರಧಾನಿ ಮೋದಿರವರು ವಿಶ್ವದ 2ನೇ ನಾಯಕರಾಗಿದ್ದಾರೆ. 1969ರಲ್ಲಿ ಬ್ರಿಟನ್ ರಾಣಿ ಎಲಿಜಬೆತ್ ಅವರಿಗೆ ಕೊಟ್ಟಿದ್ದು ಬಿಟ್ಟರೆ ಈ ಒಂದು ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಜರ್ ಎನ್ನುವ ಪ್ರಶಸ್ತಿಯನ್ನು ಮೋದಿ ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಆ ದೇಶ ಅನ್ನೋದು ಕೂಡ ಬಹಳ ಆಸಕ್ತಿಕರವಾಗಿರ್ತಕ್ಕಂಥ ವಿಚಾರವಾಗುತ್ತೆ. ಓಕೆ, ನೈಜೀರಿಯಾ ಅಧ್ಯಕ್ಷರ ಜೊತೆ ಮೋದಿ ಮಾತುಕತೆ ಆಡಿದ್ರು. ಇದು ಇನ್ನೊಂದು ಪೇಪರ್ನ ಕಟಿಂಗ್ ಆಗುತ್ತೆ ನೋಡ್ಬೋದು. ಭಾರತ ನೈಜೀರಿಯಾಗೆ 20 ಟನ್ ಪರಿಹಾರ ಸಾಮಗ್ರಿಗಳನ್ನು ಕೂಡ ಅಲ್ಲಿ ಇತ್ತೀಚೆಗೆ ಏನು ಪ್ರವಾಹದಿಂದ ಕಂಗೆಟ್ಟ ಪ್ರಜೆಗಳಿಗೆ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಂಡಿಯಾ ಅಂಡ್ ನೈಜೀರಿಯಾ ವಿಲ್ ಜಾಯ್ನ್ ಹ್ಯಾಂಡ್ಸ್ ಟು ಟ್ಯಾಕಲ್ ದ ಟೆರರಿಸಂ, ಪೈರಸಿ ಅಂಡ್ ಡ್ರಗ್ ಟ್ರಾಫಿಕಿಂಗ್. ಪ್ರಧಾನಮಂತ್ರಿ ಮೋದಿ ಅವರು ನೋಡಬಹುದು. ಆ ಸಂದರ್ಭದಲ್ಲಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ನೈಜರ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದ್ದಾರೆ ಅನ್ನೋದನ್ನು ಕೂಡ ನೋಡಬಹುದು. ಮತ್ತು ಪ್ರಧಾನಿ ಮೋದಿ ಅವರಿಗೆ 17 ವಿವಿಧ ದೇಶಗಳು ತಮ್ಮ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ನೈಜೀರಿಯಾ, ಗ್ರೀಸ್, ಡೊಮಿನಿಕಾ, ರಷ್ಯಾ, ಫ್ರಾನ್ಸ್, ಈಜಿಪ್ಟ್, ರಿಪಬ್ಲಿಕ್ ಆಫ್ ಪಲವು, ಪಪುವಾ ನ್ಯೂಗಿನಿಯಾ, ಫಿಜಿ ಆಗುತ್ತೆ. ಅದೇ ರೀತಿಯಾಗಿ ಭೂತಾನ್, US, ಮಾಲ್ಡೀವ್, ಸೌದಿ ಅರೇಬಿಯಾ, ಬಹ್ರೇನ್, ಪ್ಯಾಲೆಸ್ತೈನ್, UAE ಮತ್ತು ಅಫ್ಘಾನಿಸ್ತಾನ. ಇದಕ್ಕೆ ಬೇರೆ ಬೇರೆ ದೇಶಗಳು ಗಯಾನ ಕೂಡ ಸೇರ್ಕೊಂಡಿದೆ ನೋಡ್ಬೋದು. ಮತ್ತು ರಷ್ಯಾದ ಕೂಡ ಇದೆ, ಮೋಸ್ಟ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ರಷ್ಯಾದಿದೆ. ಆರ್ಡರ್ ಆಫ್ ದ ನೈಜರ್ ನೈಜೀರಿಯಾ ದೇಶದ 2ನೇ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿದ್ದಾರೆ ನೋಡ್ಬೋದು. ಇನ್ನು ನೈಜೀರಿಯಾ ಎಲ್ಲಿ ಬರುತ್ತೆ? ನೈಜೀರಿಯಾ ದಕ್ಷಿಣ ಅಮೆರಿಕಾ ಕಂಟ್ರಿನ, ಉತ್ತರ ಅಮೆರಿಕಾ ಕಂಟ್ರಿನ, ದಕ್ಷಿಣ ಅಮೆರಿಕಾ ಕಂಟ್ರಿನ, ಏಷ್ಯಾ ಕಂಟ್ರಿನ, ಅಥವಾ ಏನು ಯುರೋಪಿಯನ್ ಯೂನಿಯನ್ ಅಲ್ಲಿದೆಯಾ, ಅಥವಾ ಆಫ್ರಿಕನ್ ಕಂಟ್ರಿನ? ಅಂದರೆ ಆಫ್ರಿಕಾದ ಒಂದು ದೇಶವಾಗುತ್ತೆ ನೈಜೀರಿಯಾ. ಈಕ್ವೇಟರ್ನ ಮೇಲ್ಗಡೆ ಬರುತ್ತೆ, ಗಮನಿಸಬಹುದು. ನೈಜೀರಿಯಾದ ರಾಜಧಾನಿ ಅಬುಜಾಗೆ ನಮ್ಮ ದೇಶದ ಪ್ರಧಾನಿಗಳು ಹೋಗಿದ್ರು. ಅಲ್ಲಿನ ದೊಡ್ಡ ಸಿಟಿ ಲಾಗೋಸ್ ಆಗುತ್ತೆ. ಅಬುಜಾ ನೈಜೀರಿಯಾ ದೇಶದ ಮಿಡ್ಲಲ್ಲಿದ್ರೆ, ಲಾಗೋಸ್ ದೊಡ್ಡ ಸಿಟಿ ಅಟ್ಲಾಂಟಿಕ್ ಓಷನ್ನ ಒಂದು ತೀರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಸೊ ಇಲ್ಲಿನ ಅಧ್ಯಕ್ಷರು ಬೋಲಾ ಅಹ್ಮದ್ ತಿನುಬೂರ್ ಅವರು ನೈಜೀರಿಯಾ ದೇಶದ ಅಧ್ಯಕ್ಷರಾಗ್ತಾರೆ. ಅದ ನಂತರ ಬ್ರಾಜಿಲ್ಗೆ ಹೋದ್ರು. ಬ್ರಾಜಿಲ್ ಬಗ್ಗೆ ಡೀಟೇಲ್ಸ್ ಕೂಡ ನೋಡಿ. ನಾನು G20 ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇನ್ನು ಗಯಾನಕ್ಕೆ ಹೋಗ್ತಾರೆ. ಗಯಾನದ ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು.
ಗಯಾನದ ಸೆಪರೇಟ್ ಕ್ವಶನ್ ಇದೆ, ಅಲ್ಲಿ ಮಾತಾಡ್ತೀನಿ. ಸೊ ಕ್ವಶನ್ ನಂಬರ್ 11, 3 ರಾಷ್ಟ್ರಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನದ ಅತ್ಯುನ್ನತ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಮತ್ತು ಡೊಮಿನಿಕಾ ಪ್ರಶಸ್ತಿ ಗೌರವವನ್ನು ಕೂಡ ನೀಡಿ ಗೌರವಿಸಲಾಯಿತು. ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಾಸ್ honored with Guyana's highest award, the Order of Excellence, and also Dominica Award of Honor ಅನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀಡಿ ಗೌರವಿಸಿದ್ದಾರೆ. ಹಾಗಾಗಿ ಮತ್ತೆರಡು ಕೂಡ ಸೇರ್ಕೊಂಡಿದ್ದಾವೆ. ಮೋದಿಗೆ ಗಯಾನ ಮತ್ತು ಡೊಮಿನಿಕಾ ದೇಶದ ಅತ್ಯುನ್ನತ ನಾಗರಿಕ ಗೌರವ. ಡೊಮಿನಿಕಾ ದೇಶ ಕೊಟ್ಟಿದ್ದನ್ನು ಆಲ್ರೆಡಿ ಕಳೆದ ಬಾರಿ ನವೆಂಬರ್ ಅಲ್ಲಿ ಮಾತಾಡಿದ್ದೀವಿ. ಗಯಾನದ್ದು ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳೋಣ. ಕೋವಿಡ್-19 ಸಾಂಕ್ರಾಮಿಕದ ಅವಧಿಯಲ್ಲಿ ಅಗತ್ಯ ನೆರವು ಮತ್ತು ಲಸಿಕೆ ಪೂರೈಸಿದ್ದನ್ನು ಪರಿಗಣಿಸಿ ಗಯಾನ ಮತ್ತು ಡೊಮಿನಿಕಾ ರಾಷ್ಟ್ರಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದವೆ. 3 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ನರೇಂದ್ರ ಮೋದಿ ಅವರಿಗೆ ಕೊನೆಯ ಭೇಟಿಯಾಗಿ ಗಯಾನಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅಲ್ಲಿನ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಇರ್ಫಾನ್ ಅಲಿ ರವರು ಮೋದಿ ಅವರಿಗೆ ದ ಆರ್ಡರ್ ಆಫ್ ಎಕ್ಸಲೆನ್ಸ್ ನೀಡಿ ಗೌರವಿಸಿದ್ರು. ಈ ಗೌರವಕ್ಕೆ ಪಾತ್ರರಾದ 4ನೇ ವಿದೇಶಿ ವ್ಯಕ್ತಿ ಆಗ್ತಾರೆ. ಡೊಮಿನಿಕಾ ದೇಶವು ಕೂಡ ತನ್ನ ಅತ್ಯುನ್ನತ ನಾಗರಿಕ ಗೌರವ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ನೀಡಿ ಪ್ರಧಾನಿಯವರನ್ನ ಗೌರವಿಸಿದ್ದು. ಡೊಮಿನಿಕಾ ದ್ವೀಪ ರಾಷ್ಟ್ರದ ಅಧ್ಯಕ್ಷೆ ಸಿಲ್ವೆನಿ ಬರ್ಟನ್ ಅವರು ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಸಿಲ್ವೆನಿ ಬರ್ಟನ್ ಡೊಮಿನಿಕಾ ದೇಶದ ಅಧ್ಯಕ್ಷರು. ಅದೇ ರೀತಿಯಾಗಿ ಮೊಹಮ್ಮದ್ ಇರ್ಫಾನ್ ಅಲಿ ಗಯಾನಾ ದೇಶದ ಅಧ್ಯಕ್ಷರಾಗ್ತಾರೆ. ಸೊ ಮೋದಿಗೆ ಅತ್ಯುನ್ನತ ನಾಗರಿಕ ಗೌರವ ಗಯಾನಾ ಘೋಷಣೆ ಅಂತ ಕೂಡ ನೋಡಬಹುದು. ಸಂಘರ್ಷ ಶಮನದ ಮಾರ್ಗ ಬೇಕಿದೆ. ಗಯಾನಾದ ಸಂಸತ್ ಉದ್ದೇಶಿಸಿ ಪ್ರಧಾನಿ ಮೋದಿರವರು ಭಾಷಣವನ್ನು ಕೂಡ ಮಾಡಿದ್ರು. ನೋಡಬಹುದು, ಮತ್ತಷ್ಟು ಡೀಟೇಲ್ಸ್ ಇದೆ. ಒಂದ್ ಕಡೆ ಗಯಾನಾ, ಮತ್ತೊಂದು ಕಡೆ ಡೊಮಿನಿಕಾ ದೇಶ. ಅತ್ಯುನ್ನತ ನಾಗರಿಕ ಗೌರವಗಳನ್ನ, ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ಗಳನ್ನ ನೀಡಿ ನಮ್ಮ ದೇಶದ ಪ್ರಧಾನಿಗಳನ್ನ ಗೌರವಿಸಿದ್ದಾರೆ. ಗಯಾನಾ ಒಂದು ಸೌತ್ ಅಮೆರಿಕನ್ ಕಂಟ್ರಿ ಆಗುತ್ತೆ ಗಯಾನಾ. ಅದರ ರಾಜಧಾನಿ ಜಾರ್ಜ್ ಟೌನ್. ಗಯಾನಾದ ರಾಜಧಾನಿ ಜಾರ್ಜ್ ಟೌನ್ ಆಗುತ್ತೆ. ಅಟ್ಲಾಂಟಿಕ್ ಓಷನ್ ತೀರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಮೊಹಮ್ಮದ್ ಇರ್ಫಾನ್ ಅಲಿ ಪ್ರೆಸಿಡೆಂಟ್ ಆಫ್ ಗಯಾನಾ. ಅದೇ ರೀತಿಯಾಗಿ ಡೊಮಿನಿಕಾ ದೇಶ. ಡೊಮಿನಿಕಾ ಒಂದು ದ್ವೀಪ ರಾಷ್ಟ್ರವಾಗುತ್ತೆ. ಆ ಡೊಮಿನಿಕಾವು ಕೆರಿಬಿಯನ್ ದ್ವೀಪಗಳ ಕೆಳಭಾಗದಲ್ಲಿ ಬರುತ್ತೆ. ಡೊಮಿನಿಕಾ ಕಾಮನ್ವೆಲ್ತ್ ಆಫ್ ಡೊಮಿನಿಕಾ ಅಂತ ಕರಿತೀವಿ. ಸಿಲ್ವೆನಿ ಬರ್ಟನ್ ಅವರು ಅಲ್ಲಿನ ಪ್ರೆಸಿಡೆಂಟ್ ಇದ್ದಾರಂತೆ. ಅದೇ ರೀತಿಯಾಗಿ ನವೆಂಬರ್ 2024 ಪಾರ್ಟ್ 7 ಸಂದರ್ಭದಲ್ಲಿ ಹೇಳಿದ್ದೆ ನಾನು, ಭಾರತದಲ್ಲಿ ಡೊಮಿನಿಕಾದ ಅತ್ಯುನ್ನತ ಗೌರವವನ್ನು ಯಾರಿಗೆ ನೀಡಲಾಗಿತ್ತು ಅಂದ್ರೆ ಮೋದಿ ಅವರಿಗೆ ನೀಡಲಾಗಿತ್ತು ಅಂತ ಹೇಳಿದ್ವಿ. ಡೊಮಿನಿಕಾ ದೇಶ ಎಲ್ಲಿ ಬರುತ್ತೆ, ಅದನ್ನು ಯಾರು, ಇಲ್ಲಿ ಏನಾಗಿದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದ್ದಂಗಿದೆ, ನೋಡೋಣ ಒಂದೇ ನಿಮಿಷ. ಇಲ್ಲಿ ಇದು ಡೊಮಿನಿಕಾ ದೇಶ. ಡೊಮಿನಿಕಾವನ್ನು ಕಾಣ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಅಂತ. ಕಾಮನ್ವೆಲ್ತ್ ಆಫ್ ಡೊಮಿನಿಕಾ ಅಂತ ಕರಿತೀವಿ. ಡೊಮಿನಿಕಾ ಹಾಗೆಯೇ ಕೆಳಗಡೆ ಬಂದರೆ ಪ್ರೆಸಿಡೆಂಟು ಸಿಲ್ವೇನಿಯಾ ಬರ್ಟನ್, ಕರೆಕ್ಟ್ ಇದೆ. ರೂಸ್ವೆಲ್ಟ್ ಸೆಕ್ರೆಟರಿ, ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಕೂಡ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಸೊ ಡೊಮಿನಿಕಾ ಬೇರೆ, ಡೊಮಿನಿಕನ್ ರಿಪಬ್ಲಿಕ್ ಬೇರೆ. ಡೊಮಿನಿಕಾ ಅಂತಕ್ಕಂಥದ್ದು ಒಂದು ದ್ವೀಪ ರಾಷ್ಟ್ರ. ಡೊಮಿನಿಕನ್ ರಿಪಬ್ಲಿಕ್ ಅಂತಕ್ಕಂಥದ್ದು ಒಂದು ಕಂಟ್ರಿ. ಸೊ ಯು ಕ್ಯಾನ್ ಸಿ ಹಿಯರ್ ಸ್ಯಾಂಟ್ ಡೊಮಿಂಗೋ. ಡೊಮಿನಿಕನ್ ರಿಪಬ್ಲಿಕ್ ಬೇರೆ, ಡೊಮಿನಿಕಾ ದೇಶ ಬೇರೆ ಅಂತ ಕಳೆದ ವಿಡಿಯೋದಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ಇಷ್ಟು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎರಡನ್ನು ಕೂಡ ಕ್ಲಿಯರ್ ಮಾಡೋ ಪ್ರಯತ್ನ ಹಿಂದೆ ಕೂಡ ಮಾಡಿದ್ದೆ. ಕ್ವಶನ್ ನಂಬರ್ 12, ಇತ್ತೀಚೆಗೆ ಯಾವ ಸಚಿವಾಲಯವು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಈ ತರಂಗ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಸೊ ಈ ರೀತಿಯಾಗಿ ಕೆಲವೊಂದು ವೆಬ್ಸೈಟ್ಗಳಿಂದ ನೇರವಾಗಿ ಪ್ರಶ್ನೆಗಳು ಬರೋದನ್ನು ಕಾಣ್ತಾ ಇದ್ದೀವಿ. ಸೊ ವಿಚ್ ಮಿನಿಸ್ಟ್ರಿ ರೀಸೆಂಟ್ಲಿ ಲಾಂಚ್ಡ್ ದ AI ಎನೇಬಲ್ಡ್ ಈ ತರಂಗ್ ಸಿಸ್ಟಮ್ ಅಂದ್ರೆ ರಕ್ಷಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ರಕ್ಷಣಾ ಸಚಿವಾಲಯ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಈ ತರಂಗ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಇದನ್ನ ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಸ್ ಅಂಡ್ ಜಿಯೋ ಇನ್ಫಾರ್ಮೆಟಿಕ್ಸ್ ನೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದು ಯುದ್ಧಕಾಲ ಮತ್ತು ಶಾಂತಿ ಕಾಲದಲ್ಲಿ ರಕ್ಷಣಾ ಉಪಕರಣಗಳ ಯೋಜನೆ ಮತ್ತು ಕಾರ್ಯಾಚರಣೆಯನ್ನು ಸುಧಾರಿಸುತ್ತದೆ. ಇಟ್ ಇಸ್ ಎ ಯುನಿಕ್ ಸಾಫ್ಟ್ವೇರ್ ಡೆವಲಪ್ಡ್ ಇನ್ ಕೊಲಾಬರೇಷನ್ ವಿತ್ ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಸ್ ಅಂಡ್ ಜಿಯೋ ಇನ್ಫಾರ್ಮೆಟಿಕ್ಸ್ BISAGN ಅವರ ಜೊತೆಗೂಡಿ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ. ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿರ್ತಕ್ಕಂತಹ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. BISAGN ಅಂತಕ್ಕಂಥದ್ದು ಸಂಶೋಧನೆ, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಭೂ ಪ್ರಾದೇಶಿಕ ತಂತ್ರಜ್ಞಾನದಲ್ಲಿ ಸಾಮರ್ಥ್ಯ ನಿರ್ಮಾಣ ಉದ್ಯಮಶೀಲತೆಯನ್ನು ಬೆಂಬಲಿಸುತ್ತದೆ. ಇಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಈ ತರಂಗ್ ಸಿಸ್ಟಮ್ ಅಂದ್ರೆ ಏನು?
It aids rapid decision making and facilitates the integration and modern technologies for defense applications. ಇದು ಕ್ಷಿಪ್ರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತದೆ. ಭಾಸ್ಕರಾಚಾರ್ಯ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಸ್ ಅಂಡ್ ಜಿಯೋ ಇನ್ಫಾರ್ಮೆಟಿಕ್ಸ್ ಬರ್ತಕ್ಕಂಥದ್ದು ಗುಜರಾತಿನ ಗಾಂಧಿನಗರದಲ್ಲಿ. ಇವರು ಡೆವಲಪ್ ಮಾಡಿಕೊಟ್ಟಿದ್ದಾರೆ ಈ ತರಂಗ್ ವ್ಯವಸ್ಥೆ. ಇದನ್ನ ಡಿಫೆನ್ಸ್ ಅಲ್ಲಿ ಬಳಸ್ತಾ ಇದ್ದಾರೆ. ಎಂಥ ಸಂದರ್ಭದಲ್ಲಿ ಅಂದರೆ ಕ್ಷಿಪ್ರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈ ಒಂದು ಸಾಫ್ಟ್ವೇರ್ ಸಹಾಯವನ್ನು ಮಾಡ್ತಾ ಇದೆ. ನೋಡೋಣ ಇದು ಮತ್ತಷ್ಟು ಸುದ್ದಿಗೆ ಬಂದಾಗ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಮಾತಾಡೋಣ. ಕ್ವಶನ್ ನಂಬರ್ 13, ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಆಂಟಿಬಯೋಟಿಕ್ ಟಾರ್ಗೆಟಿಂಗ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಹೆಸರೇನಂತ ಕೇಳಿದ್ರೆ, ವಾಟ್ ಇಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆಂಟಿಬಯೋಟಿಕ್ ಟಾರ್ಗೆಟಿಂಗ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, AMR ಅಂತ. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಆಂಟಿಬಯೋಟಿಕ್. ಇದು ದೇಶೀಯವಾಗಿ ನಿರ್ಮಿಸಿರ್ತಕ್ಕಂತಹದ್ದು. ಅದು ಯಾವುದು ಅಂದ್ರೆ ನಾಪಿತ್ರೋಮೈಸಿನ್ ಅಂತ. ನಾಪಿತ್ರೋಮೈಸಿನ್ ಅಂತಕ್ಕಂಥದ್ದು ವಕಾಟ್ ಎನ್ನುವ ಒಂದು ಸಂಸ್ಥೆ, ಬಿರಾಕ್ ಎನ್ನುವ ಮತ್ತೊಂದು ಸಂಸ್ಥೆಯೊಂದಿಗೆ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ನಾಪಿತ್ರೋಮೈಸಿನ್. ಇದು ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಳೀಯವಾಗಿ ಉತ್ಪಾದಿಸಿರ್ತಕ್ಕಂಥ ಒಂದು ಆಂಟಿಬಯೋಟಿಕ್ ಆಗುತ್ತೆ. ಯಾವುದಕ್ಕೋಸ್ಕರ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೋಸ್ಕರ. ಇಟ್ ಈಸ್ ಡಿಸೈನ್ ಟು ಟ್ರೀಟ್ ಕಮ್ಯುನಿಟಿ ಅಕ್ವೈರ್ಡ್ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂಡ್ ಇಟ್ ಈಸ್ 10 times ಮೋರ್ ಎಫೆಕ್ಟಿವ್ ದ್ಯಾನ್ ಅಜಿಥ್ರೋಮೈಸಿನ್. ಈಗ ಆಲ್ರೆಡಿ ಪ್ರಸ್ತುತ ಈ ರೀತಿಯ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾಗೆ ಇರತಕ್ಕಂತಹ ಅಜಿಥ್ರೋಮೈಸಿನ್ ಎನ್ನುವ ಮೆಡಿಸಿನ್ಗಿಂತೂ 10 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂತಹ ನಮ್ಮ ದೇಶದ ವಕಾಡ್ ಸಂಸ್ಥೆ ನಿರ್ಮಿಸಿರ್ತಕ್ಕಂತಹ ಅಥವಾ ಸಂಶೋಧಿಸಿರ್ತಕ್ಕಂತಹ ನಾಪಿತ್ರೋಮೈಸಿನ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಆಂಟಿಬಯೋಟಿಕ್ ಆಗುತ್ತೆ. ಸೊ ನಾಪಿತ್ರೋಮೈಸಿನ್ ವಿಚ್ ಇಸ್ ಮೈಲ್ಸ್ಟೋನ್ ಇನ್ ಕಾಂಬ್ಯಾಟಿಂಗ್ ದ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, AMR. ಯಾರ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಬಿರಾಕ್ ಅನ್ನುವ ಸಂಸ್ಥೆ, ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಆಗುತ್ತೆ ಮತ್ತು ವಕಾಡ್ ಸಂಸ್ಥೆಗಳು ಸೇರಿ ಇದನ್ನ ಡೆವಲಪ್ ಮಾಡಿದ್ದಾವೆ. ಈ ಮಹತ್ವದ ಒಂದು ಸಂಶೋಧನೆ 14 ವರ್ಷಗಳ ಒಂದು ಎಫರ್ಟ್ ಅನ್ನ ತೋರಿಸುತ್ತೆ. ಲಕ್ಷಾಂತರ ಸಾವುಗಳಿಗೆ ಕಾರಣವಾಗಿರ್ತಕ್ಕಂತಹ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಜಾಗತಿಕ ಆರೋಗ್ಯ ಬಿಕ್ಕಟ್ಟನ್ನು ಪರಿಹರಿಸುವ ಗುರಿಯನ್ನ ಹೊಂದಿದೆ. ಇದನ್ನ ಒಂದು ಅಪ್ರೂವಲ್ ಮಾತ್ರ ವೇಟ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ CDS ಒಂದು ಅಪ್ರೂವ್ ಕೊಟ್ಟರೆ ಇದನ್ನ ಬಳಸಬಹುದು. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನು ಎತ್ತ ಅಂತ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ನೋಡ್ಬೋದು. ಅದ್ರ ಹೆಸರನ್ನ ನೆನ್ಪಿಡಿ, ನಾಪಿತ್ರೋಮೈಸಿನ್. ನೆಕ್ಸ್ಟ್ ಕ್ವಶನ್ ನಂಬರ್ 14, ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದ ವಿಷನ್ ಪೋರ್ಟಲ್ ನ ಪ್ರಾಥಮಿಕ ಉದ್ದೇಶವೇನು? ವಾಟ್ ಈಸ್ ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ವಿಷನ್ ಪೋರ್ಟಲ್ ರೀಸೆಂಟ್ಲಿ ಲಾಂಚ್ಡ್ ಬೈ ದ ಗವರ್ಮೆಂಟ್? ರೀಸೆಂಟ್ ಆಗಿ ಏನು ಲಾಂಚ್ ಮಾಡಿದ್ದಾರೆ ವಿಷನ್ ಪೋರ್ಟಲ್ ಅಂತ, ಅದರ ಉದ್ದೇಶವೇನು ಅಂತ ಕೇಳ್ತಾ ಇದ್ದಾರೆ. ಉದ್ದೇಶವನ್ನು ಹೇಳ್ಬಿಡ್ತೀನಿ. ಟು ಎಂಪವರ್ ದ ಅಂಡರ್ ಪ್ರಿವಿಲೇಜ್ಡ್ ಯೂತ್ ಥ್ರೂ ದ ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಸಸ್ಟೈನಬಲ್ ಲೈವ್ಲಿಹುಡ್ಸ್. ಶಿಕ್ಷಣ, ಕೌಶಲ ಅಭಿವೃದ್ಧಿ ಮತ್ತು ಸುಸ್ಥಿರ ಜೀವನೋಪಾಯಗಳನ್ನ ಯಾರಿಗೆ ಕೊಡಬೇಕು? ಹಿಂದುಳಿದ ಯುವಕರಿಗೆ ಕೊಡಬೇಕು. ಆ ಮೂಲಕ ಅವರನ್ನು ಸಬಲೀಕರಣಗೊಳಿಸಬೇಕನ್ನೋದು ವಿಷನ್ ಪೋರ್ಟಲ್ ನ ಉದ್ದೇಶವಾಗಿದೆ. ವಿಕಸಿತ್ ಭಾರತ್ ಇನಿಷಿಯೇಟಿವ್ ಫಾರ್ ಸ್ಟೂಡೆಂಟ್ ಇನ್ನೋವೇಷನ್ ಅಂಡ್ ಔಟ್ರೀಚ್ ನೆಟ್ವರ್ಕ್ ವಿಷನ್ was launched which aims to empower the underprivileged children through the education, skills and innovation. Underprivileged ಅಂದ್ರೆ ಹಿಂದುಳಿದ ಯುವಕರನ್ನ ಮುಂದೆ ತರಬೇಕು. ಯಾವುದರಲ್ಲಿ? ಶಿಕ್ಷಣದಲ್ಲಿ, ತಂತ್ರಜ್ಞಾನದಲ್ಲಿ, ಇನ್ನೋವೇಷನ್ ಅಲ್ಲಿ. ಅಂದ್ರೇನು ನಾವೇನಂತೀವಿ ಕನ್ನಡದಲ್ಲಿ ಒಂದು ನವೋದ್ಯಮಗಳು ಅಂದ್ರೆ ಸ್ಟಾರ್ಟ್ಅಪ್ಗಳಾಗಿರ್ಬೋದು, ಅಥವಾ ನಾವೀನ್ಯತೆಯಲ್ಲಿ. ಕರೆಕ್ಟ್, ಇನ್ನೋವೇಷನ್ಗೆ ಸರಿಯಾದ ಪದ ನಾವೀನ್ಯತೆ, ಸ್ಕಿಲ್ಸ್ ಮತ್ತು ಎಜುಕೇಶನ್. ಹೀಗೆ ಕೇಂದ್ರದ ರಾಜ್ಯ ಸಚಿವರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ನವೆಂಬರ್ 21, 2024 ನವದೆಹಲಿಯಲ್ಲಿ ವಿಷನ್ ಪೋರ್ಟಲ್ ಅನ್ನ ಉದ್ಘಾಟನೆ ಮಾಡಿದ್ರು. ವಿಷನ್ ಪೋರ್ಟಲ್ ಅಂದ್ರೆ ವಿಕಸಿತ್ ಭಾರತ್ ಇನಿಷಿಯೇಟಿವ್ ಫಾರ್ ಸ್ಟೂಡೆಂಟ್ ಇನ್ನೋವೇಷನ್ ಅಂಡ್ ಔಟ್ರೀಚ್ ನೆಟ್ವರ್ಕ್ ಆಗುತ್ತೆ. ಶಿಕ್ಷಣ, ಕೌಶಲ ಅಭಿವೃದ್ಧಿ ಮತ್ತು ಸುಸ್ಥಿರ ಜೀವನೋಪಾಯಗಳ ಮೂಲಕ ಹಿಂದುಳಿದ ಯುವಕರನ್ನು ಸಬಲೀಕರಣಗೊಳಿಸುವ ಪೋರ್ಟಲ್ ಗುರಿಯನ್ನು ಪೋರ್ಟಲ್ ಹೊಂದಿದೆ. 2016 ಸ್ಟಾರ್ಟ್ಅಪ್ ಇಂಡಿಯಾ ತಂದ್ರು. ಆ ಮೂಲಕ SC/STಗಳನ್ನ ಮತ್ತು ಮಹಿಳೆಯರನ್ನ ಉನ್ನತ ಮಟ್ಟಕ್ಕೆ ತರಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ರು. ವಿಷನ್ ಪೋರ್ಟಲ್ ವಾಸ್ ಡೆವಲಪ್ಡ್ ಬೈ ಉತ್ಸವ್ ಫೌಂಡೇಶನ್. ಗಮನಿಸಬೇಕು, ಇದು ಗುರ್ಗಾಂವ್ ಬೇಸ್ಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗುತ್ತೆ ವಿಷನ್ ಪೋರ್ಟಲ್.
ನೆಕ್ಸ್ಟ್ ಕ್ವಶನ್ ನಂಬರ್ 15 ಮತ್ತು ಡಿಸೆಂಬರ್ 2024 ಮೊದಲ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ. ಭಾರತ ಸರ್ಕಾರವು ಬಿಡುಗಡೆ ಮಾಡಿದ ನಿಮ್ಮ ಮನೆ ಬಾಗಿಲಿಗೆ ಉದ್ಯೋಗಗಳು ಯುವ ಜನರಿಗಾಗಿ ಉದ್ಯೋಗಗಳ ನಿರ್ಣಯ ವರದಿಯು ಯಾವ ಸಂಸ್ಥೆಯ ವರದಿಯಾಗಿದೆ? ಜಾಬ್ಸ್ ಎಟ್ ಯುವರ್ ಡೋರ್ ಸ್ಟೆಪ್, ಜಾಬ್ಸ್ ಡಯಾಗ್ನೋಸ್ಟಿಕ್ಸ್ ಫಾರ್ ಯಂಗ್ ಪೀಪಲ್ ರಿಪೋರ್ಟ್ ವಿಚ್ ವಾಸ್ ಲಾಂಚ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ರಿಪೋರ್ಟ್ ಆಫ್ ವಿಚ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಬ್ಯಾಂಕ್ನ ವರದಿಯಾಗುತ್ತೆ. ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಮತ್ತು ಮನ್ಸುಖ್ ಮಾಂಡವೀಯರವರು ನಿಮ್ಮ ಮನೆ ಬಾಗಿಲಿ ಉದ್ಯೋಗಗಳು ಯುವ ಜನರಿಗೆ ಉದ್ಯೋಗಗಳ ನಿರ್ಣಯ ಎಂಬ ವಿಶ್ವ ಬ್ಯಾಂಕ್ ವರದಿಯನ್ನು ಬಿಡುಗಡೆ ಮಾಡಿದರು. ಜಾಬ್ಸ್ ಎಟ್ ಯುವರ್ ಡೋರ್ ಸ್ಟೆಪ್ಸ್ ಅಂತ. ಇದರ ಉದ್ದೇಶ ಹಿಮಾಚಲ ಪ್ರದೇಶ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಸ್ಸಾ ಮತ್ತು ರಾಜಸ್ಥಾನ ಹೀಗೆ 6 ರಾಜ್ಯಗಳ ಯುವ ಜನಾಂಗಕ್ಕೆ ಉದ್ಯೋಗಗಳನ್ನು ಕೊಡ್ತಕ್ಕಂತಹ ಒಂದು ಪ್ರಾಜೆಕ್ಟ್ ಆಗುತ್ತೆ. ವರದಿಯು ಕೌಶಲ್ಯದ ಅಂತರವನ್ನು ವಿಶ್ಲೇಷಣೆ ಮಾಡಿ ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಶಾಲಾ ವಿದ್ಯಾರ್ಥಿಗಳನ್ನು ಅಥವಾ ಶಿಕ್ಷಣ ಮತ್ತು ಉದ್ಯೋಗಗಳನ್ನು ಸಂಪರ್ಕಿಸತಕ್ಕಂತಹ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ. ಜಾಬ್ಸ್ ಎಟ್ ಯುವರ್ ಡೋರ್ ಸ್ಟೆಪ್ಸ್, ಜಾಬ್ಸ್ ಡಯಾಗ್ನೋಸ್ಟಿಕ್ಸ್ ಫಾರ್ ಯಂಗ್ ಪೀಪಲ್ ಇನ್ 6 ಸ್ಟೇಟ್ಸ್ ಹಿಮಾಚಲ ಪ್ರದೇಶ್, ಕೇರಳ, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ, ಒಡಿಸ್ಸಾ, ರಾಜಸ್ಥಾನ್. ಇದನ್ನ ಸ್ಟಾರ್ಸ್ ಅಂತ ಕೂಡ ಕರೀತಾರೆ. ಸ್ಟ್ರೆಂಥನಿಂಗ್ ಟೀಚಿಂಗ್ ಲರ್ನಿಂಗ್ ಅಂಡ್ ರಿಸಲ್ಟ್ಸ್ ಫಾರ್ ದ ಸ್ಟೇಟ್ಸ್ ಅಂತ ಸ್ಟಾರ್ಸ್ ಪ್ರೋಗ್ರಾಮ್ ಆಗುತ್ತೆ. ಯಾವ್ಯಾವ ರಾಜ್ಯಗಳು, ಅದರ ಹೆಸರೇನು ಅಂತ ಮತ್ತು ಅದರ ಡೀಟೇಲ್ಸ್ ಕೂಡ ಇದೆ, ನೋಡ್ಬೋದು. ಇಷ್ಟು ನವೆಂಬರ್ ಅಲ್ಲ ಡಿಸೆಂಬರ್ 2024 ಪಾರ್ಟ್ 1 ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಟ್ಟಾರೆಯಾಗಿ 697th ಕ್ಲಾಸ್ ಆಗಿತ್ತು. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.